ವ್ಯಾಸಂ ತತೋ ಜಯಮುದೀರೈ ನಾರಾಯಣಂ ಗುಣೈಃ ಸರ್ವೈರುತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ನೃಸಿಂಹಮಖಿಲಾಜ್ಞಾನತಿಮಿರಾಶಿಶಿರಜ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣಮಂಜಸಾ ಅನೇಕಿಗ ಅಂತರ್ಭಾವಾತ್ ವಿದ್ಯಾಹೀನತ್ವಲಿಂಗೇಪಿ ವಾದಿನೋಃ ಸ್ಯಾತ್ ಪರಾಜಯಃ. ವಾದ ಜಲ್ಪ ವಿತಂಡ ಮೂರು ಕಥಾ ಪ್ರಭೇದಗಳು, ಅದನ್ನೆಲ್ಲ ಹೇಳಿ ಸೋಲು ಗೆಲುವ ಬಗ್ಗೆ ತೀರ್ಮಾನ ಮಾಡ್ತಾ ವಿದ್ಯಾಹೀನತ್ವಲಿಂಗೇಪಿ ವಾದಿನೋಃ ಸ್ಯಾತ್ ಪರಾಜಯಃ. ಅವರು ವಿದ್ಯಾಹೀನರು, ಇವರು ಹೆಚ್ಚು ವಿದ್ಯಾವಂತ, ಅವರು ಕಡಿಮೆ ವಿದ್ಯಾವಂತ ಅಂತ ತೀರ್ಮಾನ, ಅದು ಅಷ್ಟಕ್ಕೆ ಅವರು ಸೋತಂತಾರೆ. ತದಭಾವಾನ್ ನೈವ ಷಟ್ಕಾದನ್ಯೋ ನಿಗ್ರಹಿಷ್ಯತೆ. ಷಟ್ಕ ಈ ಆರರ ಹೊರತು ಬೇರೊಂದು ನಿಗ್ರಹ ಸ್ಥಾನ ಅಂತ ಇಲ್ಲ. ಅವ್ರು ಏನೇನು ಹೇಳ್ತಾರೆ ಅದಿಷ್ಟನ್ನು ಕೂಡ ಯಾರರಲ್ಲಿ ಅಂತರ್ಭಾವಾತ್ ಇಹ ಅನ್ಯೇಷಾಂ ನಿಗ್ರಹಾಣಾಮಿತಿ ಸ್ಮಃ. ಎಲ್ಲ ಉಳಿದ ನಿಗ್ರಹ ಸ್ಥಾನಗಳನ್ನು ಎಲ್ಲ ಅಂತರ್ಭಾವ ಮಾಡಕ್ಕೆ ಬರೋದ್ರಿಂದ ಆರೆ ಈ ರೀತಿ ಮಾಡೋದ್ರಿಂದ ಸುಲಭ ಆಗಿದೆ, ಗ್ರಹಣ ಮಾಡೋದಕ್ಕೆ ಸುಲಭ ಆಗುತ್ತೆ. ಅವ್ರು ಕಷ್ಟ ಮಾಡ್ತಾ ಯಾತಕ್ಕೆ ಹೋದರು ಅಂದರೆ ದಾರಿ ತಪ್ಪಿಸ್ಬೇಕಾಗಿತ್ತು. ಮುಖ್ಯ ಸಿದ್ಧಾಂತ ಸರಿಯಿಲ್ಲ, ಅದು ಗೊತ್ತಾಗಬಾರ್ದು ಅಂತೇಳಿ ಏನು ಮಾಡ್ತಾರೆ, ಸುತ್ತಿಸ್ಬಿಟ್ಟಿದ್ದು ಮಾಡ್ತಾರಲ್ಲ, ಹಾಗೆ ನೇರ ಇದ್ದಾಗ ಸುಲಭ. ಅದಕ್ಕೆ ಆಚಾರ್ಯ ಸ್ಥೈರ್ ಬಾಲಸಂಘಮಪಿ ಬೋಧಯದೃಶ್ಯಂ. ಮೋಕ್ಷಕ್ಕೆ ಸಾಮಾನ್ಯ ಬುದ್ಧಿವಂತರಿಗೂ ಅವಕಾಶ ಇದೆ, ಭಾರಿ ಬುದ್ಧಿವಂತರಿಗೂ ಅವಕಾಶ ಇದೆ. ಅವರಿಗೆ ತಿಳಿಬೇಕಲ್ಲ, ತಿಳಿಯೋದಕ್ಕೋಸ್ಕರ ಅಲ್ಲಿ ಕಂಪ್ಯಾಕ್ಟಾಗಿ ಹೇಳಿದ ತಿಳಿ ಅವರೆಲ್ಲ ಹೇಳಿದ ಅಂತರ್ಭಾವ ಆಗುತ್ತೆ ಅಂತ ಹೇಳೋದಕ್ಕೆ ಹೊರಟಾಗ ಅದು ವಿಶೇಷವಾಗಿ ಅರ್ಥ ಆಗುತ್ತೆ. ವಿದ್ಯಾ ಪರೀಕ್ಷಾ ಇದು ಆಚಾರ್ಯ ದೃಷ್ಟಿಕೋನ ಇರಬೇಕು. ಯಾವಾಗ ಎಲ್ಲರಿಗೂ ತಿಳಿಬೇಕು, ಯೋಗ್ಯರಾಗಿದ್ದರೆ ಯಾವ ಸೆಟ್ ಇರಬೇಕು, ಎದುರು ಮಾತ್ರ ತಿಳಿಬೇಕು ಅನ್ನೋದು ಸರಿಯಲ್ಲ. ಬಂದವರಿಗೆಲ್ಲ ಹೇಗೆ ಓದಲಿಕ್ಕೆ ವ್ಯವಸ್ಥೆ ಮಾಡಲೇಬೇಕು, ಹಾಗೆ ಜ್ಞಾನ ಇಲ್ಲ ಅಂತ ಹೇಳಬಾರ್ದು. ಹೇಳ್ತಾರೆ ಯಾರು ಬಂದರೆ ನಿರಾಕರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವುದೇ ವಿಷಯ ತಿಳ್ಕೊಳೋಕ್ಕೆ ಬಂದರೆ ನಿರಾಕರಣೆ ಮಾಡಬಾರ್ದು. ಅವನು ಅಯೋಗ್ಯ ಅಂತ ಪ್ರೂವ್ ಆಗಿದ್ರೆ ಮಾತ್ರ ನಿರಾಕರಣೆ ಮಾಡಬೇಕೇ ಹೊರತು ಇಲ್ಲದವ್ರು ಮಾಡಬಾರ್ದು. ನಮಗೆ ಗೊತ್ತಿಲ್ಲ ಸ್ವರೂಪ, ಅವನು ಬಂದಿದ್ದಾನೆ ಅಂದರೆ ಯೋಗ್ಯ ಅಂತ ಅರ್ಥ. ಉಳಿದವರು ಬರೋ ಚಾನ್ಸಸ್ ಇಲ್ಲ. ಅವರಾಗಿ ಬಂದು ಕೇಳ್ಕೋತಾರೆ ಶ್ರದ್ಧೆಯಿಂದ ಅಂತ ಕೇಳಿದಾಗ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು ಅಷ್ಟೇ ಹೊರತು ನಿರಾಕರಣೆ ಮಾಡಬಾರದು. ಅದಕ್ಕೆ ಹೇಳ್ತಾ ಅನ್ನಂ ನನಿಂದ್ಯ, ಅನ್ನವನ್ನೆಂದು ಬೈಬಾರದು. ಅನ್ನಂ ಬಹು ಕುರಿಯಾತ್, ಅನ್ನ ಏನು ಮಾಡಬೇಕು, ಯಾವಾಗಲೂ ಹೆಚ್ಚೆಚ್ಚು ಮಾಡಬೇಕು. ಅದಕ್ಕೆ ಜ್ಞಾನ, ಅನ್ನ ಅಂದರೆ ಜ್ಞಾನ, ಎರಡನ್ನ, ಒಂದು ಜ್ಞಾನ ಅನ್ನ, ಒಂದು ಈ ಅನ್ನ, ಎರಡನ್ನು ಹೆಚ್ಚೆಚ್ಚು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳ್ತಾರೆ. ವಿದ್ಯಾ ಪರೀಕ್ಷಾ ಪೂರ್ವೈವ ವೃತ್ತಿ ಜಲ್ಪ ವಿತಂಡಯೋ. ಜಲ್ಪ ಮತ್ತು ವಿತಂಡಗಳನ್ನು ವಿದ್ಯಾ ಪರೀಕ್ಷೆ ಆದಮೇಲೆ ಶುರು ಮಾಡಬೇಕು. ವಾದಕ್ಕೆ ಅದು ಮಾಡ್ಲಿಕ್ಕೆ ಹೋಗಬಾರ್ದು. ವಾದಕ್ಕೆ ಅವ್ರು ಏನೇ ಆಗಿರಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಟ್ರಾಗ. ಉಳಿದವ್ರು ಪ್ರಶ್ನೆ ಕೇಳಿದ್ರೆ ಏನು ಅಧಿಕಾರ ನಿನಗಿದೆ ಈಗ ಅಂತ ಕೇಳಬೇಕು. ಅದು ಪ್ರೂವ್ ಆಗದೆ ಹೋದರೆ ಹೇಳಬೇಕಾದ ಕಾರಣ ಇಲ್ಲ. ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ ವಾದಜಲ್ಪ ವಿತಂಡಾನಾಂ ಇತಿ ಶುದ್ಧಂ ಸ್ವಲಕ್ಷಣಂ. ಮತ್ತೊಂದು ವಿಶೇಷ ಅಂಶ, ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ. ಅವನು ಹೇಳ್ತಾ ಹೇಳ್ತಾ ಗೀತ 19ನೇ ಅಧ್ಯಾಯ ಅಂತ ಹೇಳಿಬಿಟ್ಟ. ಉದ್ದೇಶಪೂರ್ವಕ ಹೇಳಿಲ್ಲ, ತಕ್ಷಣ ಯೋಚನೆ ಇಲ್ಲ ಸರಿಯಲ್ಲ, ಅದು 18 ಯಾವ ಥರ ಹೇಳಿದ, ತಪ್ಪಲ್ಲ. ಅಷ್ಟಕ್ಕೆ ಹೇಳಿ ಸುಮ್ಮನಾಗ್ಬಿಟ್ಟ, ಅದು ಸೋಲು. ಅವನೇ ತಿದ್ದುಕೊಂಡ್ಬಿಟ್ರೆ ಪರೀಕ್ಷೆಯಲ್ಲಿ ನಾವೇ ಸ್ಟ್ರೈಕ್ ಆಫ್ ತಪ್ಪ ಸ್ಟ್ರೈಕ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅವ್ರು ಸ್ಟ್ರೈಕ್ ಆಫ್ ಮಾಡಬಾರ್ದು, ನಾವು ಮಾಡಿದರೆ ಬೆಲೆ ಇದೆ ಅದಕ್ಕೆ. ಬೇರೆ ಸರಿ ಮುಂದೆ ಸರಿ ಬರೆದುಬಿಟ್ರೆ ಆಯಿತು. ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂದರೆ ವಿನಾಕಾರಣ ಸೋಲು, ವಿನಾಕಾರಣ ಗೆಲುವು ಆಗಬಾರ್ದು. ಅದಕ್ಕೊಂದು ಸರಿಯಾದ ಕಾರಣ ಏನಪ್ಪ ಹೇಳಿ 19ನೇ ಅಧ್ಯಾಯನ ಹೌದಾ, ಹೌದು ಅಂತಾನೆ, ಸೋತಿ ಅಂತ ಹೇಳೋದು. ಅವಾಗ ಅಲ್ಲ 18 ಅಂದ್ಬಿಟ್ಟ ಕೆಡೆದ ತಕ್ಷಣ ಅದು ಬೋಧೋಯ್ತಾಗ. ಅವನೇ ತಿಳ್ಕೊಂಡ್ರೆ ಆಯಿತು. ಫಸ್ಟ್ ಟೈಮ್ ಕೇಳಿದಾಗ ಹೇಳಿದ್ರು ಬೋಧೋಯ್ತು. ಇದೆಲ್ಲ ಮುಖ್ಯವಾಗಿ ವಿಷಯದ ಬಗ್ಗೆ ಇರಬೇಕೆ ಹೊರತು ಬೇರೆ ಬೇರೆ ವಿಷಯದ ಬಗ್ಗೆ ಗಮನ ಕೊಡಬಾರದು ಅಂತ ಅರ್ಥ. ವಾದದಲ್ಲಿ ಗೊತ್ತು ಹಾಗೇನೆ ಸೈಲ್ಡಿಗಳು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಏನು ಮಾಡ್ತಾರೆ, ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಈಗ ಮೇನ್ ಶೆಡ್ಯೂಲ್ ಸರಿ ಇರಬೇಕು ಮುಖ್ಯ. ಟೈಟ್ಲು ಶೆಡ್ಯೂಲ್ ಎರಡು ಸರಿ ಇದ್ದು ಬಿಟ್ಟರೆ ಉಳಿದೆಲ್ಲ ಏನು ಮಾಡ್ತಾರೆ, ಅದನ್ನು ಆದಷ್ಟು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಾಮಾನ್ಯವಾಗಿರುತ್ತೆ. ಕೆಲವು ತಿದ್ದವ್ರು ಮತ್ತೆ ಎಲ್ಲ ರಿಲೇಟ್ ಮಾಡಬೇಕಾಗತ್ತೆ, ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡ್ತಾರೆ. ವಾದಜಲ್ಪ ವಿತಂಡಾನಾಮಿತಿ ಶುದ್ಧಂ ಸ್ವಲಕ್ಷಣಂ. ಸ್ಖಲಿತ ಸ್ಖಲಿತ ಅಂತ ಹೇಳಿದ್ದೇವೆ. ಅಸ್ಖಲಿತ ಅಂದರೆ ಸ್ಖಲನಗಳಿಲ್ಲ. ಸ್ಖಲನ ಅಂದ್ರೇನು, ಉಚ್ಚಾರಣೆಯ ದೋಷಗಳು, ವ್ಯಾಕರಣ ತಪ್ಪುಗಳೆಲ್ಲ ಸ್ಖಲನ ಅಂತ ಕರೀತಾರೆ. ಅದು ಯಾವುದು ಇಲ್ಲದೆ ಹೋದಾಗ ಅದು ಸರಿ. ಸಣ್ಣ ಪುಟ್ಟದಿದ್ದಾಗ ಜಸ್ಟ್ ಇಗ್ನೋರ್ ಇಟ್ಟು ಅಂತ ಹೇಳಿಬಿಡ್ತಾರೆ. ಮಾತ್ರೇಣ ಯಾವಾಗಲೂ ಸಾಮಾನ್ಯ ಕೆಲವು ರಾಮಸ್ಯ ಕೃಷ್ಣಸ್ಯ ಜ್ಞಾನಸ್ಯ ಅರ್ಥ ಆಗಿರುತ್ತೆ, ಅವರ ಕರ್ಮಸ್ಯ ಅಂದ್ಬಿಡ್ತಾರೆ. ಕರ್ಮಸ್ಯ ಅನುಭವದ
ಎಷ್ಟೋ ಸರಿ ದೊಡ್ಡದು ಪಂಡಿತರೆ ಮಾತಾಡ್ಬೇಕಾದ್ರೆ ಕೆಲಸ ಏನಾಗಿಬಿಡುತ್ತೆ, ಬ್ರಹ್ಮಸ್ಯ ಕರ್ಮಸ್ಯ ಅಂದ್ಬಿಡ್ತಾರೆ. ಅದಕ್ಕೆ ಅನ್ನಬಾರ್ದು, ಪದ ಹಾಗಿಲ್ಲ. ಅದು ಬ್ರಹ್ಮ ಪದ ಅಲ್ಲ, ಬ್ರಹ್ಮನ್ ಪದ ಅದು, ಗೊತ್ತಾಯ್ತಾ? ಆದ್ದರಿಂದ ಅದು ಅಕಾರ ಅಂತ ವಿಪರೀತ ನಡೆಸಬಾರ್ದು. ಬ್ರಹ್ಮಣ ಅನ್ಬೇಕು, ಬ್ರಹ್ಮಸ್ಯ ಅನ್ಬಾರ್ದು. ಕರ್ಮಣ ಅನ್ಬೇಕು, ಕರ್ಮಸ್ಯ ಅನ್ಬಾರ್ದು. ಒಂದು ಸತಿ ಅಂದುಬಿಡ್ತಾರೆ. ಅದನ್ನೆಲ್ಲ ದೊಡ್ಡ ವಿಷಯ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗೆ ಅಲ್ಲ, ತಕ್ಷಣ ಹೇಳ್ಬಿಡ್ತಾರೆ ಅಲ್ಲಲ್ಲ ಹೀಗೆ ಅಂತೇಳಿ. ಹೆಚ್ಚಾಗಿ ಆ ಭಾಷೆಯಲ್ಲಿ ವ್ಯವಹಾರ ಮಾಡ್ತಿದ್ರೆ ಇಲ್ಲದೆ ಹೊಸದಾಗಿ ಮಾತಾಡ್ಲಿಕ್ಕೊಂಡು ವಿಷಯ ಗೊತ್ತಿದ್ದರೂ ಕೂಡ ಏನಾಗುತ್ತೆ, ಸಣ್ಣ ಪುಸ್ತಕ ಕಲನ ಆಗ್ತಾ ಇರ್ತವೆ. ಅದು ದೊಡ್ಡ ವಿಷಯ ಆಗಬಾರ್ದು ಅಂಥೇಳಿ. ಆದರೆ ಉದ್ದೇಶಪೂರ್ವಕ ಕಲನಾದಿಗಳು ಮಾಡಿದ್ರೆ ತಪ್ಪೇ ಅದು. ಅದು ಪ್ರಮಾದವಶಾತ್ ಆದಾಗ ಬಿಟ್ಟುಬಿಡಿ. ಹೇಗೆ ಪಿಟ್ ಮಿಸ್ಟೇಕ್ಸ್ ಅಂತ ಹೇಳ್ತೇವಲ್ಲ ಹಾಗೆ. ಆನಂದತೀರ್ಥ ಮುನಿನಾ ಇತಿ ವಾದ ಜಲ್ಪ ವಿತಂಡಾನಾಂ ಇತಿ ಶುದ್ಧಂ ಸ್ವಲಕ್ಷಣಂ. ನಾವೇನು ಹೇಳಿದ್ದೇವೆ ಇಲ್ಲಿಗ? ವಾದ ಜಲ್ಪ ವಿತಂಡಗಳ ಶುದ್ಧ ಲಕ್ಷಣ ಸ್ವಲಕ್ಷಣ ಎರಡು ಹೇಳಿದ್ದೇವೆ. ಅದಕ್ಕೆ ಪ್ರವಕ್ಷ್ಯಾಮಿ ಕ್ತಾಲಕ್ಷಣಂ ಅಂಜಸ ಅಂತೇಳಿ, ಅಂಜಸ ಅದಕ್ಕೆ ಪ್ರೂವ್ ಮಾಡ್ತಾ ಶುದ್ಧಂ ಅವರೇ ಬರೋದ ಅರ್ಥ ಅದಕ್ಕೆ, ಶುದ್ಧಂ ಸ್ವಲಕ್ಷಣಂ. ಇಷ್ಟು ಹೇಳಿದ್ದೀವಿ. ಇದೆಲ್ಲ ಹೇಳಿದ್ದೀರಿ, ಬೇರೆಯವರು ಖಂಡನೆ ಮಾಡಿದ್ದೀರಿ. ನಿಮ್ಮದು ಸರಿ, ಬೇರೆಯವರು ತಪ್ಪು ಅಂತ ಹೇಳೋದಕ್ಕೆ ಇನ್ನೇನು ಆಧಾರ ಅಂದರೆ ಆನಂದತೀರ್ಥ ಮುನಿನ ಬ್ರಹ್ಮತರ್ಕಾನುಸಾರತಃ ಕಥಾಲಕ್ಷಣಮಿತ್ಯುಕ್ತಂ ಪ್ರೀತ್ಯರ್ಥಂ ಶಾರ್ಂಗಧನ್ವನಃ. ಆನಂದತೀರ್ಥ ಮುನಿನ ಬ್ರಹ್ಮತರ್ಕಾನುಸಾರತಃ ನಮಗೆ ಬೇಸಿಸ್ ಇದೆ ಹೇಳೋದಕ್ಕೆ. ಅವರು ಊಹಾಪೋಹದ ಮೇಲೆ ಹೇಳ್ತಾರೆ ಹೊರತು ಆಧಾರ ಇಲ್ಲ. ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ ನಾವು ಹೇಳಿದ್ದೇವೆ. ಕಥಾಲಕ್ಷಣಮಿತಿ ಉಕ್ತಂ, ಈ ರೀತಿಯಾಗಿ ಕಥಾಲಕ್ಷಣ ತಿಳಿಸಿದ್ದೇವೆ. ಪ್ರೀತ್ಯರ್ಥಂ ಶಾರ್ಂಗಧನ್ವನಃ. ನಿಮ್ಮ ಮಾತನ್ನು ಕೆಲವರು ಒಪ್ತಾ ಇರೋರು ಇರ್ತಾರೆ, ಯಾರು ಅವ್ರಿಗೆ ವಿವೇಕನೇ ಇಲ್ಲ, ಹಠ, ಅದಕ್ಕೆ ಅವರಿಗೋಸ್ಕರ ಬರೋದಿಲ್ಲ ಅಂತ ಹೇಳ್ತಾರೆ. ಪ್ರೀತ್ಯರ್ಥಂ ಶಾರ್ಂಗಧನ್ವನಃ. ಶಾರ್ಂಗಧನ್ವ ಅಂದರೆ ಯಾರು? ಶಾರ್ಂಗಧನ್ವ ಗದಾಧರ. ವಿಷ್ಣು ಸಹಸ್ರನಾಮದ ಪದ ಉಪಯೋಗಿಸಿಬಿಟ್ಟು ಅದು ವಿಷ್ಣು ಪ್ರೀತ್ಯರ್ಥವೇ ಬರೆದಿದ್ದೇವೆ. ಶಿಷ್ಯರಿಗೆ ಯೋಗ್ಯರಿಗೆ ಅನುಗ್ರಹ, ದೇವರಿಗೆ ಪ್ರೀತಿಕರ, ಅದಕ್ಕೆ ಬರೆದಿದ್ದೇವೆ ಹೊರತು ಬೇರೆ ಇವು ಯಾವಾಗಲೂ ಕೂಡ ಈ ದೃಷ್ಟಿಕೋನ ಇದ್ದರೆ ತಪ್ಪಾಗ ಚಾನ್ಸ್ ಇಲ್ಲ. ದೇವರಿಗೆ ಅಂತ ಹೇಳಿದಾಗ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಎಕ್ಸ್ಪರ್ಟ್ ಕ್ವಾಲಿಟಿ ಅಂತಷ್ಟು ಹೇಗಿರ್ಬೇಕದು? ಸ್ವಲ್ಪ ಇದ್ದರೂ ಬಿಸಾಕ್ಬಿಡ್ತಾರೆ. ದುಡ್ಡು ಹೋಯ್ತು, ಅದು ಹೋಯ್ತು. ಆ ರೀತಿ ನಾವು ಎಕ್ಸ್ಪೋರ್ಟ್ ಬೇರೆಯವ್ರಿಗೆ ಕಳಿಸ್ಬೇಕಾದ್ರೆ ಎಷ್ಟು ಮಾಡ್ತೇವಲ್ಲ, ದೇವ್ರಿಗೆ ಕೊಡ್ಬೇಕಾದ್ರೆ ಹೇಗಿರಬೇಕದು? ದೇವರಿಗೆ ಅಂತ ಹೇಳಿದ ತಕ್ಷಣ ಕ್ವಾಲಿಟಿ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾತಾಗಬಾರ್ದು. ಅದು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತೇವೆ ಅಂತ ಹೇಳಿದಾಗ ಮೈಲಿಗೆ ಆಗಬಾರ್ದು, ನಿಷಿದ್ಧ ಪದಾರ್ಥ ಬರಬಾರ್ದು, ಎಲ್ಲ ಅರ್ಥ ಆಗಿಬಿಡುತ್ತೆ. ಯಾರಿಗೋಸ್ಕರ ಅಡುಗೆ ಮಾಡ್ತಾರೆ, ಅವ್ರಿಗೆ ಏನು ಇಷ್ಟ ಅಂತ ಕೇಳ್ತಾರೆ. ಫಸ್ಟ್ ಗೆಸ್ಟ್ ಏನು ಇಷ್ಟ ಅಂತ ಕೇಳ್ತಾರೆ, ಮತ್ತೇನು ಆಗೋದಿಲ್ಲ ಅಂತ ಕೇಳ್ತಾರೆ. ಅದು ಸಾಮಾನ್ಯ ಗೆಸ್ಟ್ಗಳು ಕೊಡೋ ಗೌರವ. ಅವರಿಂದ ಕೆಲಸ ಆಗಬೇಕಾದ್ರೆ ಇನ್ನೂ ಹುಷಾರಾಗಿರ್ತಾರೆ. ಎಷ್ಟು ಮನೆ ಬಂದವನೇ ಒಳ್ಳೆ ಆತರಾತಿಥ್ಯ ಮಾಡಿಬಿಟ್ಟು ಏನಾಗುತ್ತೆ, ದುರ್ಯೋಧನ ಟ್ರಿಕ್ ಉಪಯೋಗಿಸ್ತಿದ್ದ. ಅದು ಏನಿದೆಯಲ್ಲ ಬರೀ ಮೋಸ. ಒಂದು ಒಳ್ಳೆ ಬುದ್ಧಿ ಇದೆ, ಕೆಲಸ ಆಗಲಿ ಅಂತಿದೆ, ಇರಬಾರ್ದು ಹಾಗೆ. ಬರೀ ಅತಿಥಿ ದೇವೋಭವ ಅಷ್ಟೇ ಇರಬೇಕು. ಆದರೆ ಕೆಲಸಕ್ಕೋಸ್ಕರ ಏನಾದ್ರು ಪ್ರಯತ್ನ ಪಡೋದಾದರೆ ತಮಗಿಷ್ಟ ಇರಲಿ ಬಿಡಲಿ, ಅವನಿಗಿಷ್ಟ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅವನಿಗೆ ಪ್ರಿಯವಾದದ್ದೇನೆ ಮಾಡ್ತಾರೆ. ಇವತ್ತು ದೇವರಿಗೆ ಒಳ್ಳೆಯದೇ ಪ್ರಿಯ, ಕೆಟ್ಟದ್ದಲ್ಲ. ಆದ್ದರಿಂದ ಒಳ್ಳೆ ರೀತಿಯಲ್ಲೇ ಮಾಡಬೇಕು. ಇವತ್ತು ದೇವರಿಗೆ ಅಂತ ನಾವೇನು ತಿಳ್ಕೊಂಡ್ಬಿಡ್ತೇವೆ, ಏನು ಕೊಟ್ಟರು ಆಯಿತು ಅಂತ ಹೇಳ್ಬಿಟ್ಟು. ದೇವರಿಗೆ ತಾನೇ ಏನು ಕೊಟ್ಟರು ಆಯಿತು. ತುಪ್ಪ ವಾಸನೆ ಬಂದಮೇಲೆ ದೇವ್ರಿಗೆ ಪಕ್ಷರು ಅಲ್ಲಿಂದ ತಮಗೆಲ್ಲ ತಿಂದಾದ್ಮೇಲೆ ದೇವರಿಗೆ ಅದು ಕೆಲಸಕ್ಕೆ ಬರದೇ ಹೋದಾಗ ಎಷ್ಟು ಅನ್ಯಾಯ ಅದು. ಅಂದರೆ ದೇವರಿಗೆ ಕೆಟ್ಟದನ್ನು ಕೊಟ್ಟರೆ ಏನಾಗುತ್ತಾಗ ಅನಂತ ಮುಡಿ ಮಾಡಿ ವಾಪಸ್ ಕೊಡ್ತಾನೆ. ಆದ್ದರಿಂದ ಅವ್ರಿಗೆ ಕೆಟ್ಟದ್ದೇ ಸಿಗುತ್ತೆ, ಒಳ್ಳೆಯದು ಸಿಗೋದಿಲ್ಲ. ಒಳ್ಳೆಯದು ಕೊಡಬೇಕು. ಬ್ರಹ್ಮತರ್ಕಾನುಸಾರತಃ ಕಥಾಲಕ್ಷಣಮಿತ್ಯುಕ್ತಂ ಪ್ರೀತ್ಯರ್ಥಂ ಶಾರ್ಗ. ಬ್ಯಾಂಕಿಗೆ ಕೊಡಬೇಕಾದ್ರೆ ಒಳ್ಳೆಯ ನೋಟ್ ಕೊಡ್ತಾರೆ. ಯಾಕೆ ಕೋಟ ನೋಟ್ ಕೊಡೋರು ಸಾವಿರ ಕೊಡೋದಿಲ್ಲ. ಎಲ್ಲ ಮಿಕ್ಸ್ ಮೇಲೆ ಟ್ರೈ ಮಾಡ್ಬೋದು ಬೇಕಾದ್ರೆ, ಹಾಗೆ ಕೊಡೋದಿಲ್ಲ. ಕೊಟ್ಟರೆ ಏನಾಗುತ್ತೆ, ಎರಡು ದ್ರೋಹ, ಅಲ್ಲಿ ಇಮಿಡಿಯೇಟ್ ಅರೆಸ್ಟ್ ಆಗ್ತಾನೋ. ಅದಕ್ಕೋಸ್ಕರನೇ ಯಾರಿಗೆ ತಿಳಿಯುತ್ತೆ ಅವರಿಗೇನು ಮಾಡೋದಿಲ್ಲ, ಯಾವಾಗಲೂ ಮೋಸ ಮಾಡೋಕ್ಕೆ ಹೋಗಬಾರ್ದು. ದೇವರು ಸರ್ವತಂತ್ರ ಸ್ವತಂತ್ರ ಸರ್ವಜ್ಞ. ಆದ್ದರಿಂದ ಟು ದಿ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಆತನ ಯೋಗ್ಯತೆ ತಕ್ಕಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೇನು ಮಾಡಬೇಕು, ನಮ್ಮ ಯೋಗ್ಯತೆ ಎಷ್ಟೋ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದರಲ್ಲಿ ತಪ್ಪಾದರೆ ದೇವರಿಷ್ಟ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ತಪ್ಪಾದರೆ ಕ್ಷಮಿಸ್ತಾರೆ. ಹೇಗೂ ಕ್ಷಮಿಸ್ತಾರೆ ಅಂಥೇಳಿ ಇರೆಸ್ಪಾನ್ಸಿಬಲ್ ಆಗಿದ್ದರೆ ಅದೇನಾಗುತ್ತೆ, ದೊಡ್ಡ ಅಪರಾಧ, ಅವಗಣನೆ ಅಂತ ಕರೀತಾರೆ. ಅವಮಾನ ಮಾಡ್ತಾ ಲೆಕ್ಕ ಮಾಡಿಕೊಡು. ಆನಂದತೀರ್ಥ ಮುನಿನ ಬ್ರಹ್ಮತರ್ಕಾನುಸಾರತಃ ಕಥಾಲಕ್ಷಣಂ ಇತ್ಯುಕ್ತಂ ಪ್ರೀತ್ಯರ್ಥಂ ಶಾರ್ಂಗಧನ್ವನಃ. ಶಾರ್ಂಗಧನ್ವನ ಶ್ರೀಹರಿಯ ಪ್ರೀತಿಗೋಸ್ಕರವ. ಪ್ರೀತಿ ಅರ್ಥ ಅಂದರೆ ಪ್ರಯೋಜನ, ಪ್ರೀತ್ಯರ್ಥ ಪ್ರೀತಿಯೇ ಪ್ರಯೋಜನ ಅಂತ. ವಿಷ್ಣು ಪ್ರೀತ್ಯರ್ಥ ಬಂದ್ರೇನು, ವಿಷ್ಣು ಪ್ರೀತಿಯೇ ಪ್ರಯೋಜನ, ಬೇರೆ ಪ್ರಯೋಜನ ಬೇಕಿಲ್ಲ ನಮಗೆ. ಅದೊಂದು ಸಂತೋಷಪಟ್ಟರೆ ಸಾಕು. ಪ್ರೀತಿಯೇ ಅರ್ಥ.
ಅರ್ಥ ಶಬ್ದ ಪ್ರಯೋಜನ, ಪುರುಷಾರ್ಥ, ಪುರುಷರಿಂದ ಪ್ರಯೋಜನಕ್ಕಾಗಿ ಆಶ್ರಯಿಸಲ್ಪಡೋದು ಅಂತ ಅರ್ಥ. ಈ ಪ್ರಶ್ನೆ ಬ್ರಹ್ಮತರ್ಕ ಅಂತ ಹೇಳಿಬಿಟ್ರಿ, ಇಲ್ಲಿ ಬ್ರಹ್ಮತರ್ಕ ನಮಗೆ ತೋರಿಸ್ಬೇಕಲ್ಲ ಅಂದರೆ ಆಚಾರ್ಯ ಕೋಟ್ ಮಾಡ್ತಾರೆ. ಅನುವ್ಯಾಖ್ಯಾನದಲ್ಲಿ ಬೃಹದ್ ಭಾಷ್ಯದೊಳಗೆ 3 ಕಡೆ ಕೋಟ್ ಮಾಡ್ತಾರೆ. ಅದು ಅದೇ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಬೇರೆ ಬ್ರಹ್ಮತರ್ಕ ಭಾರಿ ದೊಡ್ಡದು. ಬೇರೆ ಬೇರೆ ಕಡೆ ವಿಷಯ ಬಂದಾಗ ಅದಿಷ್ಟು ಕೂಡ ಕೊಡಲಿಕ್ಕೋಸ್ಕರ 3 ರೀತಿಯಲ್ಲಿ ಕೋಟ್ ಮಾಡ್ತಾರೆ. ಅದಿಷ್ಟು ಓದಿಬಿಟ್ರೆ ಇದಿಷ್ಟು ಹೌದು, ಇಲ್ಲೂ ಇದೆ. ಅನುವ್ಯಾಖ್ಯಾನದಲ್ಲೂ ಭಾರಿ ಡೀಟೇಲ್ ಆಗಿದೆ, ತತ್ವನಿರ್ಣಯದಲ್ಲೂ ಭಾರಿ ಡೀಟೇಲ್ ಇದೆ. ಅದು ಪ್ರಮಾಣ ಲಕ್ಷಣ ಸೇರ್ಕೊಂಡ್ಬಿಡುತ್ತೆ, ಅದಲ್ಲ ಆ ರೀತಿ ಕೋಟ್ ಮಾಡ್ತಾರೆ. ಅದೆಲ್ಲ ಕೊಟ್ಟಿದೆ. ಈಗ ಕಲಿದ್ರು ಅನುಬಂಧದಲ್ಲಿ ಕೊಡಬೇಕಾದ್ರೆ ಬೃಹದಾರಣ್ಯಕ್ಕೆ ಹೋಗ್ಬಿಟ್ಟದ್ದು ಭಾಷೆದು ಕೊಟ್ಟಿದೆ. ವಿಷ್ಣು ತತ್ವ ನಿರ್ಣಯದ್ದು ಇದೆ, ಕಥಾ ಮತ್ತು ಅನುವ್ಯಾಖ್ಯಾನದ್ದು ಇದೆ. ಹೌದು, ಇದನ್ನು ಓದಿದಾಗ ಯಾವ ಸಮಸ್ಯೆ ಬರೋದಿಲ್ಲ. ಏನು ಹೇಳಿದ್ರು ಅದೇ ಕೆಲಸ, ಅದೇ ವರ್ಡಿಂಗ್ಸೇ ಇಟ್ಟಿದ್ದಾರೆ ಆಚಾರ್ಯ. ಸ್ವಲ್ಪ ಓದಿದ್ರೆ ಗೊತ್ತಾಗುತ್ತೆ ನೋಡಿ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧಾ ವಿದುಷಾಂ ಕಥಾ. ನಮ್ಮಲ್ಲಿ ಸ್ವರಮೂಲ ಪೂರ್ತಿ ಓದೋ ಅಭ್ಯಾಸ ಇಲ್ಲದೆ ಹೋದಾಗ ಪ್ರಮಾಣಕ್ಷಣ ಫಸ್ಟ್ ಅದು ಓದ್ಬಿಟ್ಟಿರ್ತಾರೆ. ಪ್ರೂಫ್ ಎಲ್ಲಿ ಅಂತ ಕೇಳಿದರೆ ಹೇಳಿದ್ದಾರೆ ಅಂತ ಅಷ್ಟು ಎಲ್ಲಿದೆ ಗೊತ್ತೇ, ಯಾಕೆ ಬಿಡೋದು ಓದಿರೋದಿಲ್ಲ. ಅದು ಎಲ್ಲದನ್ನು ಓದ್ಸಟ್ಟು ಓದಿಬಿಡಬೇಕು. ಅದು ಒಂದು ಮಾತಿದೆ, ಕೃಷ್ಣಾರ್ಪಣೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಬಡಿಸಿರಬೇಕು ಅಂತೇಳಿ, ಗೊತ್ತಾಯ್ತಾ? ಚೂರು ಚೂರು ಬಡಿಸಿ ಕೃಷ್ಣಾರ್ಪಣ ಅಂತ ಹೇಳಬಾರ್ದು. ಏನೇನು ಮಾಡಿರ್ತಾರೆ ಎಲ್ಲ ಬಡಿಸಿಬಿಡ್ಬೇಕು. 2 ಕಾರಣಕ್ಕೆ. ಒಂದು ಕಾರಣ ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗಲಿಕ್ಕೆ, ಅವ್ನು ಏನು ಬೇಕು ಅದು ಹೆಚ್ಚು ತಿಂದು ಕಡಿಮೆ ಮಾಡಿಕೊಳ್ಳಿ. ಇನ್ನೊಂದು ಅದಿಷ್ಟು ಮತ್ತೆ ಪ್ರಾಣಾಹುತಿ ಕೊಡ್ತಾರೆ. ಈಗ ಅದಿಷ್ಟು ಒಂದು ಸರ್ತಿ ಅಲ್ಲಿ ಇನ್ನೊಂದು ಸರ್ತಿ ಸಣ್ಣ ಪುಟ್ಟ ನೈವೇದ್ಯ ಇದ್ದಾಗ ಲೆಕ್ಕ ಇದನ್ನು ಮಾಡಬೇಕಾಗ ಅಲ್ಲಿ ದೋಷ ಇದ್ದರೆ ಪರಿಹಾರ ಆಗಿಬಿಡುತ್ತೆ. ನಮ್ಮ ಕೈಲೇ ಇರೋದು, ಉಳಿದವ್ರ ಕೈ ನಮ್ಮ ಕೈಲೇ ಇದೆ. ಈಗ ಆದರೆ ನಾವೇ ಪ್ರತ್ಯೇಕ ಮಾಡಿದೆ, ಆಗ ಅದು ಯಜ್ಞ ಅಂತ ಸ್ವೀಕಾರ ಮಾಡಬೇಕು. ಅದರಲ್ಲಿ ಮತ್ತೆ ಹೊಸದಾಗಿ ಯಾವುದೂ ಹಾಕೋಗಿಲ್ಲ. ಅಕಸ್ಮಾತ್ ಸರಿಯಾಗಿ ಬಳಸಿದ್ದಾರೆ, ಯಾವುದೋ ಮಿಸ್ ಆಗಿದೆ, ಆಮೇಲೆ ಹಾಕ್ಸೋಳಲ್ಲ, ಹಾಕೋದಿಲ್ಲ. ಯಾಕೆ? ಇದಕ್ಕೆ ಉಪಯೋಗಿಸಿಲ್ಲ, ಪ್ರಾಣಾಹುತಿ ತೊಗೊಂಡಿಲ್ಲ, ಆದ್ದರಿಂದ ಬೇಡ ಅಂತೇಳಿ ಎಷ್ಟೇ ಬೇಕಿದ್ದರೂ ಕೂಡ ತೊಗೊಳಕ್ಕೆ ಹೋಗೋದಿಲ್ಲ. ನಿಯಮ ಇದೆ. ಅದೇ ರೀತಿಯೇ ಎಲ್ಲ ಗ್ರಂಥ ಓದ್ತೆ ಎಲ್ಲ ಏನೇನಿದೆ ನೋಡಬೇಕು. ಅದಕ್ಕೆ ವ್ಯಾಸರಾದರು ಏನು ಮಾಡಿದರು, ಗ್ರಂಥಮಾಲಿಕಾ ಸ್ತೋತ್ರ ಬರೆದು ಅದೇನರ್ಥ, ಅದು ಇದನ್ನು ನೋಡಿ ಇಷ್ಟಿದೆ ಸಿಲೆಬಸ್ ಅಂತ ಅರ್ಥ. ಆಚಾರ್ಯ ಇಷ್ಟು ಹೇಳಿದ್ದಾರೆ, ಇಷ್ಟನ್ನು ಓದಬೇಕು ಅಂತಿರಬೇಕು. ಅವಾಗ ಏನು ಮಾಡ್ಬೇಕು ನಾವಾಗ? ಅದನ್ನು ಓದಿ ಯಾವ್ದು ನಮಗೆ ಜಾಸ್ತಿ ಅದು ಹೆಚ್ಚು ಓದ್ಬೋದು. ಮೆಡಿಕಲ್ನಲ್ಲಿ ಓದಿಬಿಟ್ಟು ಆಮೇಲೆ ಸ್ಪೆಷಲೈಸೇಷನ್ ಬೇರೆ ಮಾಡ್ತಾರಲ್ಲ, ಹಾಗೆ ಅದರಲ್ಲಿ ಸ್ಪೆಷಲೈಸೇಷನ್ ಒಂದಿರುತ್ತೆ. ಬೇಕಾದ ಮತ್ತೆ ಕೇಳಿ ಹಾಕ್ಸ್ಬೋದು. ಅದೇ ದೃಷ್ಟಿ ಆ ಬದ್ದ ಹೋಗಿಬಿಟ್ಟಾಗ ಏನಾಗುತ್ತೆ ಅಂದರೆ ಇವೆಲ್ಲ ಪ್ರಾಬ್ಲಮ್ ಬರೋದು. ಒಂದು ಸರ್ತಿ ನೈವೇದ್ಯ ಮಾಡಬೇಕಾದ್ರೆ ಅಷ್ಟೇ, ನೈವೇದ್ಯ ಮಾಡಬೇಕಾದ್ರೆ ಬಿಡ್ದವ್ರು ಯಾರು ನೋಡಬಾರ್ದು ಅದನ್ನು, ಗೊತ್ತಾಯ್ತಾ? ನೈವೇದ್ಯ ಮಾಡೋರು ಒಂದು ಸರ್ತಿ ನೋಡಬೇಕು. ಯಾಕೆ? ಚಿಂತನೆ ಮಾಡ್ಬೇಕಾದ್ರೆ ನೋಡಬೇಕು. ಅದೇ ನೋಡ್ತಾ ಕೊಡಬಾರ್ದು, ನೋಡಿ ಮುಗಿತಾರೆ. ಆಮೇಲೆ ಈ ಕಡೆ ಕಣ್ಣು ಮುಚ್ಕೊಂಡು ನೈವೇದ್ಯ ಮುಖ ಇದಾಕೊಂಡ್ಬಿಡ್ತಾರೆ. ಯಾತಕ್ಕೆ ಅಂದರೆ ಉಳಿದವರಿಗೆ ಅದು ತನಗೂ ಗೊತ್ತಾಗಬಾರ್ದು. ಏನ ಹಾಂ ಏತೇಷಾಂ ಪಾಠ ಮಾತ್ರೇಣ ಮಧ್ವೇಷ ಪ್ರಿಯತಾಮಿತಿ. ಗೊತ್ತಾಯ್ತಾ? ಇದನ್ನು ಹೇಳ್ತಾ ಇದ್ರೆ ಸಾಕು, ದೇವ್ರ ಪ್ರೀತನಾಗ್ತಾರೆ. ಸಿಲೆಬಸ್ ಆದ್ರೂ ಗೊತ್ತಾಯ್ತಲ್ಲ ಕೊನೆ ಪರೀಕ್ಷೆಯವನಿಗೆ, ಅಷ್ಟಾದ್ರೆ ಎಷ್ಟೋ ವಾಸಿ. ಎಷ್ಟು ಸಿಲೆಬಸ್ಸೇ ಗೊತ್ತಿಲ್ಲದೆ ಪರೀಕ್ಷೆಗೆ ಹೋಗೋದಕ್ಕಿಂತ ಎಷ್ಟೋ ವಾಸಿ ಅಂತ. ಹೆಸರು ಕೇಳಿದಾಗ ಓದ್ಬೇಕು ಅನಿಸುತ್ತೆ. ಹೆಸರು ಕೇಳಿದ್ರೆ ಈಗ ಪ್ರಮಾಣವಾಗಿ ತಿಳ್ಕೋಬೇಕು. ಪ್ರಮಾಣ ಲಕ್ಷಣ ಇದೆಯಲ್ಲ, ಗೊತ್ತಾಯ್ತಲ್ಲ ವಿಷಯ. ಈಗ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸಾರ್ಥ ನೋಡಿ 4 ಗ್ರಂಥ ಬರೆದಿದ್ದಾರೆ. ಹಾಗೆ ಸುಲಭ ಆಗುತ್ತೆ. ಇದು ಓದಬೇಕು ಅಂತ ಅಪೇಕ್ಷೆ ಬರುತ್ತೆ. ಅದಕ್ಕಾಗಿ ಎಲ್ಲ ಓದಿ ಹೋದರೆ ಸಮಸ್ಯೆಗಳು ಬರುತ್ತೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧಾ ವಿದುಷಾಂ ಕಥಾ. ನೋಡಿ ಅದೇ ವಾಕ್ಯ ಮೊದಲಿದ್ದು ಅದೇ ಇಟ್ಟಿದ್ದಾರೆ. ಹಾಗೇನೆ ಕೇವಲಂ ತತ್ವ ವಿಜ್ಞಾನಂ ಉದ್ದೇಶ್ಯ ಗುರು ಶಿಷ್ಯಯೋ. ತತ್ವನಿರ್ಣಯ ತತ್ವವಿಜ್ಞಾನ ಗುರು ಶಿಷ್ಯಯೋ ಅನ್ಯಯೋರ್ವ ಬಹೂನಾಂ ವ ನಿರ್ದುಷ್ಟ ಮನಸ್ಸಾಂ ಕಥಾ ಸತಾಂ ಅಂತ ಹೇಳಿದರು. ನಿರ್ದುಷ್ಟ ಮನಸ್ಸಾಂ ಅಂತ ಹೇಳಿದರು. ನಿರ್ದುಷ್ಟ ಮನಸ್ಸು ಅಂದರೆ ಏನು? ದುಷ್ಟವಲ್ಲದ ಮನಸ್ಸು, ಒಳ್ಳೆ ಮನಸ್ಸಿನವರು ಸಜ್ಜನರಿಗೆ ಅಂತ ಅರ್ಥ. ಒಂದು ದೃಷ್ಟಿಯಿಂದ ಎಷ್ಟೋ ಪದಗಳಿಗೆ ಇದು ವ್ಯಾಖ್ಯಾನ ಇದ್ದ ಹಾಗೆ. ಆಚಾರ್ಯ ಮಾತುಗಳೇ ಒಂದಕ್ಕೊಂದು ವ್ಯಾಖ್ಯಾನ, ಗೊತ್ತಾಯ್ತಾ? ಬೇರೆ ಕಡೆಯಿಂದ ನೋಡಬೇಕಾಗಿಲ್ಲ. ಟೀಕಾರ ಏನು ಮಾಡ್ತಾರೆ, ಎಲ್ಲ ಜೋಡಿಸಿಬಿಡ್ತಾರೆ ಬರಿಬೇಕಾದ್ರೆ. ವಾದ ಇತ್ಯುಚ್ಯತೆ ಸದ್ಭಿ ಜಯ ತತ್ರ ಆರ್ಥಿಕೋ ಭವೇ ವಿಜಯೇ. ಅಲ್ಲಿ ಜಯ ಅನ್ನೋದು ಅರ್ಥದಲ್ಲೇ ಹೊರತು ಮುಖ್ಯವಾಗಿ ಜಯದ ಪ್ರಶ್ನೆ ಇಲ್ಲ. ತತ್ವನಿರ್ಣಯ ಆಗಿದ್ರೆ ಆಗೋಯ್ತು ಅಷ್ಟೇ. ವಾದ ಇತ್ಯುಚ್ಯತೆ ಸದ್ಭಿ ಜಯ ತತ್ರ ಆರ್ಥಿಕೋ ಭವೇ ವಿಜಯೇ ಶಿಷ್ಯತಾ ಅನ್ಯೇಷಾಂ ಪೂಜಾ ಚ ಜೈನಸ್ಸದ. ಕೇಳಿದ ಪ್ರಶ್ನೆ ಉತ್ತರ ಸಿಕ್ಕಾಗ ಏನು ಮಾಡಬೇಕಾಗ ಉತ್ತರ ಸಿಕ್ಕಿದ್ದೇ ಅವರಿಗೆ ಭಾರಿ ಖುಷಿ. ಇವರಿಗೆ ಜಯ, ಸರಿಯಾದ ಉತ್ತರ ಕೊಟ್ಟಿರುತ್ತೆ ಜಯನೇ ಹೊರತು ಇವರಿಗೆ ಅವಮಾನ, ಅವರಿಗೆ ಮಾನ ಪ್ರಶ್ನೆ ಇಲ್ಲ, ಗೌರವ ಬಂದೇ ಬರುತ್ತೆ. ಪುನಶ್ಚ ಸಂಶಯೋ ಯತ್ ಸ್ಯಾತ್ ತೇಷಾಂ ತಸ್ಯಾಪಿ ವಾರಣಂ. ಹೇಳಿದಾಗಿದೆ ಅದನ್ನಾಗಲೇ. ಪ್ರಶ್ನೆ ಕೇಳ್ಕೊಂಡು ಹೋದ ಉತ್ತರ ಬಂತು ಅಂತ ಹೇಳಿಬಿಟ್ಟ,
ಮತ್ತೆ ಮರು ದಿವಸ ಬಂದ, ಮತ್ತೊಂದು ಡೌಟ್ ಬಂತೇಳಿ, ನಿನ್ನೆ ಒಪ್ಕೊಂಡು ಹೋಗಿದ್ದಿ ಮತ್ತೆ ಬರಬೇಡ ಅಂತ ಹೇಳಬಾರ್ದು. ಏನು ಹೇಳ್ಬೇಕು ಅದನ್ನು? ಮತ್ತೆ ಹೇಳಬೇಕು. ಹೌದಾ, ಒಂದು 8-10 ದಿವಸ ಮತ್ತೆ ಬಂದ, ಇನ್ನೊಂದು ಸ್ವಲ್ಪ ಡೌಟ್ ಬಂತು ಅಂತೇಳಿ ಎಷ್ಟೇ ಕೇಳಿದ್ರೆ ಏನು ಮಾಡಬೇಕು ಅದಕ್ಕೆ? ಅವನ ಪ್ರಶ್ನೆ ಪ್ರಾಮಾಣಿಕವಾಗಿದ್ದರೆ ಉತ್ತರ ಕೊಡಲೇಬೇಕು. ಪ್ರಶ್ನೆಯಲ್ಲೇ ಮೋಸ ಇದ್ದರೆ ಬೇಕಿಲ್ಲ. ಅದಕ್ಕಾಗಿ ಜಯ ವಾರಣ ಅಂದ್ರೇನು? ತೇಷಾಂ ತಸ್ಯಾಪಿ ವಾರಣಂ ಕರ್ತವ್ಯಂ. ವಾರಣ ಅಂದ್ರೇನು? ಸಂಶಯ ವಾರಣ. ವಾರಣ ಅಂದರೆ ಆನೆ ಅಂತ ಅರ್ಥ ಇದೆ, ಅದೆಲ್ಲ ಮಾಡಬಾರ್ದು. ಮತ್ತೆ ವಾರಣ ಅಂದರೆ ನಿವಾರಣ ಅಂತಿದೆ, ಇಲ್ಲಿ ಸಂಶಯ ನಿವಾರಣೆ ಮಾಡಬೇಕೆ ಹೊರತು ಏನು ಮಾಡಬಾರ್ದು? ಅವನ್ನ ಅವತ್ತು ಮುಗಿದೋಯ್ತು ಮತ್ತೆ ಕೇಳಬೇಡ ಅಂತ ಹೇಳಬಾರ್ದು. ಕರ್ತವ್ಯಂ ಜಯಿನಾ ನಿತ್ಯಂ ಅಶಕ್ತಸ್ಯ ಸ್ವತೋಧಿಕಾತ್. ಕರ್ತವ್ಯಂ ಜಯಿನಾ ನಿತ್ಯಂ ಅಶಕ್ತಸ್ಯ ಸ್ವತೋಧಿಕಾತ್. ತನಗೆ ಅಶಕ್ತನಾಗಿಬಿಟ್ರೆ ಒಬ್ಬ ಶಿಷ್ಯ ಪ್ರಶ್ನೆ ಕೇಳಿದ, ತನಗೂ ಗೊತ್ತಿಲ್ಲ ಉತ್ತರ, ಅವಾಗ ಏನು ಮಾಡಬೇಕು? ಒಂದು ಮಾತಿದೆ, ಶೇಷಂ ಕೋಪೇನ ಬೈದು ಬಿಡೋದು. ಹಾಗೆಲ್ಲ ಮಾಡಬಾರ್ದು. ಅದು ನನಗೂ ಗೊತ್ತಿಲ್ಲ, ಕೇಳಿ ಹೇಳ್ತೇನೆ. ಅದು ಬರುತ್ತೆ ಉಪನಿಷತ್. ಎಷ್ಟೋ ಸತ್ತು ಹೇಳಬೇಕಾದ್ರೆ ನೀವು ಶಿಷ್ಯ ಗುರುಕುಲ ವಾಸ ಮಾಡಿ ಆಮೇಲೆ ಪಾಠ ಹೇಳಿಕೊಡ್ತೇನೆ, ಗೊತ್ತಾಗದೆ ಹೋದರೆ ಬೇರೆಯವ್ರಿಗೆ ಕೇಳಿ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಎಷ್ಟು ಪ್ರಾಮಾಣಿಕ ಅಂತ ಹೇಳಿದರೆ ಏನೂ ಹೇಳಿಬಿಡೋದಲ್ಲ, ಏನೂ ಹೇಳ್ಬಿಡೋದು. ಯಾವುದೋ ಉತ್ತರ ಗೊತ್ತಿದೆ, ಬಟ್ ಇನ್ನೂ ಅದು ಸ್ಪಷ್ಟ ಮಾಡಿ ಮತ್ತೆ ಹೇಳ್ತೀನಿ ಅಂತ. ನಾಳೆ ಹೇಳ್ತೀನಿ ಅಂದ್ರೆ ತಪ್ಪಲ್ಲ. ಇವತ್ತು ಕೇಳಿದ್ದೀರಿ, ನಾಳೆ ಹೇಳ್ತೀನಿ ಅಂತ ಹೇಳಿದರೂ ತಪ್ಪಲ್ಲ. ಯಾಕೆಂದರೆ ಸರಿಯಾಗಿ ಹೇಳ್ತಾರೆ ಅಂತ ಅರ್ಥ ಆಗ. ಏನೋ ಒಂದು ಉಡಾಫೆ ಹೊಡೆದು ಬಿಡ್ತಾರಲ್ಲ, ಗೊತ್ತಿದ್ದರೆ ಸರಿಯಾಗಿ ಹೇಳಿದರೆ ಆಯ್ತು, ಏನು ತಪ್ಪಲ್ಲ. ಇದೆಲ್ಲ ಯಾವುದಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಪ್ರೆಸ್ಟೀಜ್ ಇಶ್ಯೂ ಯಾವ ಕಾಲಕ್ಕೂ ಬರಬಾರ್ದು. ಈಗೋ ಆಗಲಿ ಪ್ರೆಸ್ಟೀಜ್ ಇಶ್ಯೂ ತತ್ವನಿರ್ಣಯ ಮುಖ್ಯವಾದಾಗ ಬೇರೆ ಕಡೆ ಗಮನ ಹೋಗಬಾರ್ದು. ಅದಕ್ಕಾಗಿಯೇ ಮತ್ತೆಷ್ಟತ್ತು ಕೇಳಿದ್ರು ಹೇಳಬೇಕು. ಕರ್ತವ್ಯಂ ಜಯಿನಾ ನಿತ್ಯಂ ಅಶಕ್ತಸ್ಯ ಸ್ವತೋಧಿಕ. ಉತ್ತರ ಕೊಡೋಕ್ಕೆ ಅಶಕ್ತನಾದರೆ ಸ್ವತೋಧಿಕ, ತಮಗಿಂತ ದೊಡ್ಡವ್ರನ್ನ ಕೇಳಿ ಉತ್ತರ ಕೇಳಬೇಕು. ಅನ್ಯೋನ್ಯ ನಿರ್ಣಯಶ್ಚೇತ್ ಸ್ಯಾತ್ ತದಾ ಸಬ್ರಹ್ಮಚಾರಿಣ. ಏನೇನು ನಾವೇನು ಮಾಡಕ್ಕೆ? ಈ ಪುಸ್ತಕ ಇಟ್ಕೋಬೇಕು ಅದಕ್ಕೆ. ಈ ಪುಸ್ತಕ ಇಟ್ಕೊಂಡ್ರಾಗುತ್ತೆ. ಕರ್ತವ್ಯ ಇಲ್ಲ ಹೋದರೆ ಅದರಲ್ಲೇ ಆಫೀಸಲ್ಲಿ ಇರುತ್ತೆ. ಇಲ್ಲೊಂದು ವಾಲ್ಯೂಮಲ್ಲಿ ಅಲ್ಲಿ ತೊಗೊಂಡು ಓದ್ಬೇಕು, ಒರಿಜಿನಲ್ಗೆ ಹೋಗ್ಬೇಕು. ಈ ಪುಸ್ತಕ ಉದ್ದಕ್ಕೆ ಆಚಾರ್ಯ ರೆಫರೆನ್ಸ್ ಕೊಟ್ಟಿರ್ತಾರೆ, ಅಲ್ಲಲ್ಲೇ ಪ್ರಿಂಟ್ ಮಾಡಿಸಿರೋದ್ರಿಂದ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಪುನಶ್ಚ ಸಂಶಯೋ ಯಸ್ಯ ಪೃಷ್ಟೇನ ಪ್ರಥಮಂ ಸ್ಮಾನಂ ವಕ್ತವ್ಯಂ ವಾದಿನಾ ಶುಭಂ. ಪ್ರಶ್ನೆ ಶುರು ಮಾಡ್ಬೇಕಾದ್ರೆ ಏನು ಹೇಳಿದ್ರಲ್ಲಿ? ಪೃಷ್ಟೇನ ಆಗಮಯವಾದೋ ವಕ್ತವ್ಯ. ಇವೆಲ್ಲ ಚಿಕ್ಕದಂತ ಬಾಯ್ಪಾಠ ಮಾಡಿ ಹಾಕ್ಬಿಡ್ಬೇಕು, ಗೊತ್ತಾಯ್ತಾ? ಸುಖವಾಗಿ ಬಾಯ್ಪಾಠ. ಯಾವ ಸ್ತೋತ್ರಕ್ಕಿಂತ ಸಣ್ಣ ಇವೆಲ್ಲ ಕೂಡ. 24 ಶ್ಲೋಕ, ಎಷ್ಟು ಸಿಂಪಲ್ ಇದೆ. ರಾಘವೇಂದ್ರ ಸ್ತೋತ್ರ ಕೂಡ ಎಷ್ಟಿದೆ? 30 ಶ್ಲೋಕದ ಮೇಲಿದೆ. ಅದು ಬಿಡಿ ಅಂತ ಹೇಳ್ತಾ ಇಲ್ಲ, ಇದನ್ನು ಮಾಡೋ ಸುಲಭ ಅಂತ ಹೇಳ್ತಿರೋದು. ಅದು ಹೇಳಿದರೆ ಓದಕ್ಕೆ ಅದೆಲ್ಲ ಹೇಳ್ತಾ ಹೋದರೆ ಓದಕ್ಕೆ ಅರ್ಹತೆ ಬರುತ್ತೆ ಹೊರತು ಇಷ್ಟು ಸುಲಭ ಇದೆ. ದಿವಸಕ್ಕೆ ಅದೇ ಇವತ್ತು ಪ್ರಮಾಣ ರಕ್ಷಣ, ನಾಳೆ ಕಥಾ ರಕ್ಷಣ, ಆ ರೀತಿ ಸಿಲೆಬಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಾಯಲ್ಲಿರೋದು. ಪಾರಾಯಣದ ಪದ್ಧತಿ ಇರೋದೇ ಅದಕ್ಕೋಸ್ಕರ. ಇನ್ನೊಂದಿದೆ, ಉಪಸಂಹಾರ ಮಾಡ್ತಾರೆ, ವಿಷಯದಲ್ಲಿ ಮುಗೀತು. ಅನ್ಯೋನ್ಯ ನಿರ್ಣಯಶ್ಚೇತ್. ವಿಷ್ಣು ಸಹಸ್ರನಾಮದಲ್ಲಿ 107 ಶ್ಲೋಕ ಹೇಳಬೇಕು ನಾವು. 107 ಶ್ಲೋಕ ಇದೆ. ಎಲ್ಲಿಂದ? ಮೇನ್ ಮಾತ್ರ ವಿಶ್ವಮಿಷ್ಣು ಭ್ರಷ್ಟಕಾರದಿಂದ ತೊಗೊಂಡ್ರೆ ಅಷ್ಟಿದೆ. ಇದು ಬದಲು ಬೋದ್ಘಾತ ಫಲಶ್ರುತಿ ತೊಗೊಂಡು ಇನ್ನೂ ಜಾಸ್ತಿ ಇದೆ, ಗೊತ್ತಾಯ್ತಾ? ಎಷ್ಟು ಸುಲಭ ಇದೆ. ವೇದಾ ಸರ್ವೇ ಶುಭಂ ಮಾನಂ ಸೇತಿಹಾಸ ಪುರಾಣಕಾಹ. ಅಲ್ಲಿ ಹೇಳಬೇಕಾದ್ರೆ ಆಗಮ ಅಂಥೇಳಿ. ಯಾವ್ಯಾವುದು ಆಗಮ ಅಂದರೆ ವೇದಾಹ ಸರ್ವೇ, ಎಲ್ಲ ವೇದಗಳನ್ನು ಕಣ್ಮುಚ್ಕೊಂಡು ಹೇಳ್ಬಿಡಿ. ಯಾಕೆ? ಅಪೌರುಷೇಯ, ಪ್ರಶ್ನೆ ಮಾಡೋಂಗೇ ಇಲ್ಲ ಅದನ್ನು. ಮಾನಂ ಸೇತಿಹಾಸ ಪುರಾಣಕಾಹ. ನಾವು ಹೇಳ್ತೀವಿ, ಇನ್ನೊಂದು ನಾವು ಹೇಳ್ತೀವಿ ನೋಡಿ, ಗೌರ್ಮೆಂಟ್ ಪಬ್ಲಿಕೇಶನ್ ಅಂತ ತೋರಿಸಿ ಏನಾಗುತ್ತಾಗ? ಗೌರ್ಮೆಂಟ್ ಪಬ್ಲಿಕೇಶನ್ ಅಂದರೆ ಏನಾಗುತ್ತೆ? ಅಥೆಂಟಿಸಿಟಿ ಬರುತ್ತಾಗ. ಗೌರ್ಮೆಂಟ್ ಆರ್ಡರ್ ಅಥೆಂಟಿಸಿಟಿ ಬರುತ್ತೆ. ವೇದಗಳನ್ನ ಕೇಳಿಬಿಟ್ರೆ ಮತ್ತೆ ಪ್ರಶ್ನೆ ಮಾಡೋಂಗಿಲ್ಲ. ಸ ಪಂಚರಾತ್ರ ಮೀಮಾಂಸಾ ಸ್ಮೃತಯ ಚಾಪಿ ಅನಂತರಂ. ಅನಂತರ ಪಂಚರಾತ್ರ, ಮೀಮಾಂಸಗಳು, ಸ್ಮೃತಿಗಳು ಎಲ್ಲ ಇತಿಹಾಸ ಪುರಾಣಗಳು ಎಲ್ಲ ಆಮೇಲೆ ಬರುತ್ತೆ. ತದನ್ಯತ್ ಅಶುಭಂ ಪ್ರೋಕ್ತಂ ನ ಪ್ರಯೋಜ್ಯಂ ಕಥಾಸುಚ. ಉಳಿದಲ್ಲಿ ಏನಂತ ಕರೀತಾರೆ? ಅಶುಭಾಗಮಗಳು. ಅವನ್ನೆಲ್ಲ ಕೋಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಪಾಶುಪತಾದಿಗಳೆಲ್ಲ ವಾದದಲ್ಲಿ ಕೋಟ್ ಮಾಡ್ಲಿಕ್ಕೆ ಹೋಗಬಾರ್ದು. ತತ್ವ ನಿರ್ಣಯ ಮಾಡಬೇಕಾದ್ರೆ ಜಲ್ಪದಲ್ಲಿ ಸೇರಿಸಬಾರ್ದು. ಆಮೇಲೆ ಮಿಶ್ರಮಕ್ಷಾನುಮಾನೇತು ಗ್ರಾಹ್ಯೇ ಶಬ್ದ ನಿರ್ಣಯ. ಅಕ್ಷಾನುಮಾನ ಕೂಡ ತಗೊಳ್ಬೋದು. ಯಾವಾಗ? ಶಬ್ದಾರ್ಥ ನಿರ್ಣಯಕ್ಕೋಸ್ಕರ. ವಾಕ್ಯ ಅದನ್ನೇ ಕೊಟ್ಟು ಮಾಡಿ ಇಂಟರ್ಪ್ರಿಟೇಷನ್ಗೇನು ಉಪಯೋಗಿಸ್ಬೋದು? ಪ್ರತ್ಯಕ್ಷದ ಮತ್ತು ಅನುಮಾನದಷ್ಟಂತ ಉಪಯೋಗಿಸ್ಬೋದು. ಅದುಷ್ಟಮಿಂದ್ರಿಯಂತ್ವಕ್ಷಂ ಉಪಪತ್ತಿಸ್ತಥ ಅನುಮೈವ ಸ್ವಭಾವಾಖ್ಯೋ ಹಿ ಅರ್ಥಾಪತ್ಯುಪಮೇ ತಥಾ. ಅದುಷ್ಟಮಿಂದ್ರಿಯಂತ್ವಕ್ಷಂ ನಿರ್ದೋಷಾರ್ಥ. ಇಲ್ಲಿ ಪ್ರಮಾಣ ಲಕ್ಷಣ ಇಡ್ತಾರೆ ಮೊದಲು, ಆಮೇಲೆ ಕಥಾ ಲಕ್ಷಣ, ಎರಡು ಮಿಕ್ಸ್ ಮಾಡ್ತಾರೆ. ವರ್ಣ ಉಪಪತ್ತಿ ಭೇದ
ಯತ್ತೇಪಿ ವಾಕ್ಯಮೇವ ಆಗಮಶುಭಂ. ವಾಕ್ಯ ಅಂದರೂ ಒಂದೇ, ಆಗಮ ಅಂದರೂ ಒಂದೇ, ಶಬ್ದ ಅಂದರೂ ಒಂದೇ. ತತ್ವನಿರ್ಣಯ ವೈಲೌಮ್ಯಂ ಸಂವಾದೋವಾ ವಿರೋಧಿತೆ. ಯಾವಾಗಲೂ ತತ್ವನಿರ್ಣಯಕ್ಕೆ ವಿರುದ್ಧ ಮಾತಾಡೋದು ಒಪ್ಪೋದು ಎರಡು ಚಾನ್ಸ್ ಇದೆ. ವಿಲೋಮ ಮಾತಾಡಿದ್ರೆ ದಂಡ್ಯ ಅವನು, ಒಪ್ಕೊಂಡ್ರೆ ಒಳ್ಳೆಯದು. ಪರಾಜಯ ಇತಿ ಪ್ರೋಕ್ತಃ ಸಮಃ ಸರ್ವಕಥಾಸು ಚ. ವಾದ ಜಲ್ಪ ವಿತರಣೆ ಮೂರರಲ್ಲೂ ಕಾಮನ್ ಇದು. ಸೋಲು ಗೆಲುವುಗಳಿಗೆ ಬೇರೆ ಇಲ್ಲ. ಒಪ್ಕೊಳ್ಳೋದೊಂದು, ಒಪ್ಕೊಳ್ಳೋದೇ ವಿರೋಧ ಮಾಡೋದು ಒಂದು. ವಿರೋಧ ಮಾಡಿದರೆ ಅಪರಾಧಿ ಆಗ್ತಾನೆ, ಒಪ್ಕೊಂಡ್ರೆ ಯೋಗ್ಯನಾಗ್ತಾನೆ. ದೊಡ್ಡ ವಿಷಯ ಆದರೆ ಶಿಷ್ಯನಾಗಿಬಿಡ್ತಾನೆ. ಏನ ಅದೇ ಹೇಳಿದ್ದು ತತ್ವನಿರ್ಣಯ ಅಷ್ಟೇ. ಸೋಲು ಗೆಲ್ಲುವಂತೆ ಯಾತಕ್ಕೆ ಉತ್ತರ ಕೊಟ್ಟರೆ ಅವನು ಗೆದ್ದಾಗೆ ಅವ್ನು ಸೋತಾಗತ್ತೆ. ಉತ್ತರ ಕೊಟ್ಟರೆ ಅದು ಸೋಲು ಗೆಲ್ಲುವಂತ ನೀವು ಕರೆಯೋದೇ ಹೊರತು ಆ್ಯಕ್ಚುಲಿ ಏನಲ್ಲ ಅದು ಸೋಲು ವಿಷಯ. ತತ್ವನಿರ್ಣಯ ಪ್ರಧಾನ ಅಷ್ಟೇ. ಇಲ್ಲಿ ತತ್ವನಿರ್ಣಯ ಬಿಟ್ಟು ಬೇರೆ ಪ್ರಧಾನವಾದ್ದರಿಂದ ಸೋಲು ಗೆಲ್ಲುವ ಪ್ರಶ್ನೆ ಬರುತ್ತೆ. ಪರಾಜಯ ಇತಿ ಪ್ರೋಕ್ತಃ ಸಮಃ ಸರ್ವಕಥಾಸು ಚ. ತತ್ವನಿರ್ಣಯ ವೈಲೌಮ್ಯೆ ದಂಡ್ಯೋ ವಾದಕಥಾಸ್ವಪಿ. ತತ್ವನಿರ್ಣಯ ವೈಲೌಮ್ಯವಾದಾಗ ವಾದಕಥೆಯಲ್ಲೂ ಕೂಡ ದಂಡನೆಗೆ ಅರ್ಹನಾಗಬೇಕು. ಸರಿಯಾಗಿ ಹೇಳಿದ್ರೂ ಒಪ್ಪೋದಿಲ್ಲ, ಪ್ರಮಾಣ ಕೊಟ್ಟರೂ ಒಪ್ಪೋದಿಲ್ಲ, ಅದು ದೋಷ. ಅದು ವಾದಕ್ಕೆ ಬಿಡುದಿರೋದು ದೊಡ್ಡ ದೋಷ. ಅದು ಅದಕ್ಕೆ ವಾದಕಥಾ ಸ್ವಪಿ ಅಂತ ಹೇಳಿದ್ದರಿಂದ ಇದರಲ್ಲೂ ದೋಷ ಅಂತ, ಅದರಲ್ಲಿ ದೋಷ ಅಂತ ಗ್ಯಾರಂಟಿ. ಗುರುಣೈವ ತ್ವಸ್ಯಾನಾಂ ರಾಜ ದಂಡಂ ಪ್ರಯೋಜಯೇತ್. ಗುರುಣೈವ ವಾದಕಥೆಯಲ್ಲಾದರೆ ಗುರುನೇ ಶಿಕ್ಷೆ ಕೊಡ್ಬೋದು. ಯಾಕೆ ಶಿಷ್ಯ ಅವನು, ತಾನೇ ಶಿಕ್ಷೆ ಕೊಡ್ಬೋದು. ಆಚಾರ್ಯ ಹೇಳಿದ್ದಾರೆ ಶಿಕ್ಷೆ ಕೊಡಬೇಕು, ಏನಾಗಬಾರ್ದು, ಕೈಕಾಲು ಮುರಿಬಾರ್ದು ಅಂತ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲ ಸ್ವಲ್ಪ ಅದ್ರ ಪ್ರಾಕ್ಟಿಕಲ್ ಆಗಿರ್ಬೇಕು. ಅದು ಗೊತ್ತಾಯ್ತಾ. ಮನೆಯಲ್ಲಿ ಸಣ್ಣವ್ರ ಮೇಲೆ ಕೈ ಮಾಡೋ ಅಧಿಕಾರ ಇದೆ, ಗುರು ಶಿಷ್ಯರ ಮೇಲೆ ಕೈ ಮಾಡೋ ಅಧಿಕಾರ ಇದೆ. ಆದರೆ ಏನಾಗಬಾರ್ದು, ಯಥಾ ನಾಂಗಹಾನಿ ಸ್ಯಾತ್, ಅಂಗಹಾನಿಗಳಾಗಬಾರ್ದು. ಆ ರೀತಿ ಶಿಕ್ಷೆ ಕೊಡಿ. ವಾಗ್ದಂಡನೆ ದೊಡ್ಡವರಿಗೆ, ಆದರೆ ಚಿಕ್ಕವರಿಗೆಲ್ಲ ಪೆಟ್ಟೆ ಹಾಕಬೇಕಾಗುತ್ತೆ. ಅದು ತಪ್ಪಲ್ಲ. ಅದು ಗುರುದಂಡಸ್ತು ವಾಚಾ ಸ್ಯಾತ್ ರಾಜದಂಡೋ ಅರ್ಥದೇಹತಃ. ರಾಜ ಏನು ಮಾಡ್ಬೋದು, ಅರ್ಥ ಅಂದರೆ ಪೆನಾಲ್ಟಿ ಹಾಕ್ಬೋದು. ಉಳಿದವರಿಗೆ ಪೆನಾಲ್ಟಿ ಹಾಕೋ ಹಕ್ಕಿಲ್ಲ. ಯಾರಿಗೆ, ಸರ್ಕಾರಕ್ಕಿದೆ ಅದು. ಇಲ್ಲಿ ಸರ್ಕಾರ, ಅಲ್ಲಿ ರಾಜ. ಆಮೇಲೆ ದೇಹದಂಡನೆ ಮಾಡಾಗಿಲ್ಲ ಉಳಿದವರು. ಹೊಡೆದ ಇವನು ಹೊಡೆಯಾಗಿಲ್ಲ ಹೇಳಬೇಕೆ ಹೊರತು ಇವ್ನು ಹೊಡೆದು ಇವನು ಕಾನೂನು ಕೈಯಿಂದ ತೊಗೊಂಡ ಅಂತ ಹೇಳ್ತಾರಲ್ಲ ಹಾಗೆ. ದೇಹತಃ ಗುರುದಂಡೋ ಅಪಿ ಅರ್ಥತಃ ಸ್ಯಾತ್ ಸಂವಾದೇ ರತತೋಪಿ ಚ. ರಾಜದಂಡೋ ಬಲಾಚ್ಯ ಸ್ಯಾತ್ ದೋಷಸ್ಯ ಗುರುಲಾಘವಾತ್. ರಾಜದಂಡ ಮಾಡಬೇಕು, ಬಲಾತ್ಕಾರದಿಂದನೇ ಮಾಡಬೇಕು. ಗುರುಲಾಘವಾತ್. ಗುರುಲಾಘವ ಅಂದ್ರೇನು, ದೊಡ್ಡ ತಪ್ಪಿಗೆ ದೊಡ್ಡ ಶಿಕ್ಷೆ, ಚಿಕ್ಕ ತಪ್ಪಿಗೆ ಚಿಕ್ಕ ಶಿಕ್ಷೆ. ಗುರುಲಾಘವಾತ್. ಇವತ್ತು ಪೇಪರ್ ಬಂದಿದೆ, ಯಾವುದು 3 ವರ್ಷ ಕೊಟ್ಟ ಶಿಕ್ಷೆನ 7 ದಿವಸಕ್ಕೆ ರೆಡಿ ಮಾಡಿದ್ರಂತೆ. 3 ವರ್ಷ ಕೊಟ್ಟಿದ್ದು ಮತ್ತು ಹೈಯರ್ ಕೋರ್ಟ್ಗೆ ಹೋದ, ಕೋರ್ಟಲ್ಲಿ ಇರುವಂಥದ್ದು 7 ದಿವಸಕ್ಕಷ್ಟೇ. 3 ವರ್ಷದಲ್ಲಿ 7 ದಿವಸ ಇಲ್ಲ. ಅದು ಗುರುಲಾಘವ. ಯಾಕೆ ಶಿಕ್ಷೆ ತಪ್ಪು ಹೌದು, ಅಷ್ಟು ಶಿಕ್ಷೆ ಕೊಡಬಾರ್ದಾಗಿತ್ತು ಅಂಥೇಳಿ ಅದರಲ್ಲಿ ಅಲ್ಲಿ ಮಾಡಿಫಿಕೇಷನ್. ತಪ್ಪನ್ನು ಚೇಂಜ್ ಮಾಡಲಿಲ್ಲ, ಶಿಕ್ಷೆಯ ಪ್ರಮಾಣದ ಹೆಚ್ಚು ಕಡಿಮೆ ಮಾಡಿದರು. ಪರಾಜಿತಂ ಜಿತ್ವಾ ಜಿಹ್ವಾ. ಎಂಥ ಶಿಕ್ಷೆ ಕೊಡ್ಬೋದು ಗೊತ್ತಾ ರಾಜ, ಇಂಪಾರ್ಟೆಂಟ್ ಇದು. ತತ್ವವಿಪ್ಲವ ಕರ್ತಾರಂ ಸಂಸತ್ಸು ಚ ಪರಾಜಿತಂ. ತತ್ವಕ್ಕೆ ವಿರೋಧ ಮಾಡ್ತಾ ಇದ್ದಾನೆ, ಭಾಳ ತತ್ವಕ್ಕೆ ವಿರೋಧ ಮಾಡ್ತಾ ಇದ್ದಾನೆ. ಸಂಸತ್ಸು ಚ ಸಭೆಯಲ್ಲಿ ಸೋತಿದ್ದಾನೆ. ಅಂಥ ಹೊತ್ತಿನಲ್ಲಿ ಚಿತ್ವಾ ಜಿಹ್ವಾಂಚ ಕಾಕಾಂಕಂ. ನಾಲಿಗೆ ಕತ್ತರಿಸ್ಬೋದು ಅಂತ ಹೇಳಿ ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿದಾಗ ಅಷ್ಟು ಅಪರಾಧ. ಅಂಥ ತಪ್ಪು ಮಾಡಿದವ್ರಿಗೆ ವಿನಾಯಿತಿ ಸಿಕ್ಬಿಡುತ್ತೆ. ಹಾಗಾಗಿದೆ ಅದು. ಜಿಹ್ವಾಂಚ ಕಾಕಾಂಕಂ ರಾಜಾತ್ ವಿವಾಸಯೇತ್. ಏನು ಮಾಡ್ಬೋದು, ರಾಜ್ಯದಿಂದ ಹೊರಗೆ ಹಾಕ್ಬೋದು, ಬಹಿಷ್ಕಾರ ಹಾಕಿಬಿಡ್ಬೋದು, ನೋ ಎಂಟ್ರಿ ಹಾಕಿದ್ದಾರೆ. ಎಷ್ಟು ನಡೀತಿದೆ. ದೊಡ್ಡ ದೊಡ್ಡ ತಪ್ಪು ಮಾಡಿದವರೇ ಎಲ್ಲೂ ಕೂತಿರೋ ವಾಪಸ್ ಬರಾಗಿಲ್ಲ, ಅಲ್ಲಿರೋಗಿಲ್ಲ, ನಡೀತಾನೇ ಇದೆ ಅದೆಲ್ಲ ಕೂಡ. ರಾಜ್ಯಾತ್ ವಿವಾಸ ಮಾಡೋದು ಅಂದ್ರೇನು, ಹೊರಗೆ ಹಾಕೋದು ಅಂತ ಅರ್ಥ. ವಾಸ ವಿವಾಸ, ವಾಸ ಮಾಡೋದನ್ನು ತೆಗೆದುಹಾಕೋದು. ಅನ್ಯಸಾಮ್ಯಂ ಅಭೇದೋ ವಾ ನೀಚತಾ ವಾ ಕುತಶ್ಚನ ವಿಷ್ಣು. ಅನ್ಯಸಾಮ್ಯಂ ಏನು ಮಹಾ ದೊಡ್ಡ ದೋಷಗಳು ಯಾವುದದು ಪ್ರಶ್ನೆ. ಈಗ ಮಹಾ ದೊಡ್ಡ ದೋಷ ಮಾಡಿದರೆ ಅವನಿಗೆ ಶಿಕ್ಷೆ ಕೊಡಬೇಕು. ನಾಲ್ಕತ್ರ ಹೇಳಿದೆ ಎಂಥ ದೋಷಗಳಿವೆಲ್ಲ ಅಂದರೆ ಬೇರೆದಲ್ಲ. ಮೊದಲೇ ಅನ್ಯಸಾಮ್ಯಂ ಅಭೇದೋ ವಾ ನೀಚತಾ ವಾ ಕುತಶ್ಚನ ವಿಷ್ಣು. ವಿಷ್ಣುವಿಗೆ ಬೇರೆ ರೀತಿ ಸಾಮ್ಯ ಹೇಳಿದರೆ, ಐಕ್ಯ ಹೇಳಿದರೆ, ಅಥವಾ ಕಡಿಮೆ ಅಂತ ಹೇಳಿದರೆ ಇದಂತೂ ಮಹಾತತ್ವದ ವಿಪ್ಲವ. ಇದು ಸಣ್ಣ ಪುಟ್ಟ ತತ್ವ ಅಲ್ಲ. ಇಲ್ಲಿ ಪ್ರೋಟೋಕಾಲ್ ಮಾಡಿರೋ ಅಪರಾಧ ಅದು ಒಂದು, ಗೊತ್ತಾಯ್ತಾ. ಪ್ರಧಾನ ವ್ಯಕ್ತಿನ ಎಲ್ಲೋ ಕೂಡಿಸಿ ಮುಖ್ಯ ಇಲ್ಲಿ ಕೂಡಿಸಿಬಿಟ್ರೆ ಅವನು ಕೂತಿಲ್ಲ, ಏರ್ಪಾಟ್ ಹಾಗೆ ಮಾಡಿದ್ದಾನೆ, ಅಷ್ಟೇ ಅಪರಾಧ. ಅದು ಸ್ಟ್ಯಾಂಡ್ ಆಗುತ್ತದು ಪ್ರೋಟೋಕಾಲ್. ಇಲ್ಲಿ ತಾರತಮ್ಯನ ಬೈತಾರೆ, ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ. ಮಾಡದೆ ಹೋದರೆ ಅಪರಾಧ ಅಂತ ಒಪ್ಕೋತಾರೆ. ಅದಕ್ಕೆ ಹೇಳ್ತಾರೆ ದೊಡ್ಡ ತಪ್ಪುಗಳಿವೆಲ್ಲ. ವಿಷ್ಣೋ ಶ್ರೀಪೂರ್ವಕಾಣಾಂಚ ವ್ಯತ್ಯಾಸೋ ಗುಣದೋಷತಃ
ಶ್ರೀ ಪೂರ್ವಕರು ರಮಾ ಬ್ರಹ್ಮಾದಿಗಳಲ್ಲಿ ವಿಷ್ಣುವಿನಲ್ಲಿ ವ್ಯತ್ಯಾಸವನ್ನು ಹೇಳ್ಬೇಕಾದ್ರೆ ತಪ್ಪು ಮಾಡ್ತಾರೆ. ಬ್ರಹ್ಮದೇವರಿಗೂ ದೇವರಿಗೂ 100 ಗುಣ ವ್ಯತ್ಯಾಸ ಇದೆ. ಹೋಯ್ತಲ್ಲಿಗೆ ಎಷ್ಟು ಗುಣ ಇದೆ? 100 ಗುಣ ಅಂತೇಳಿ ದೇವ್ರು ಭಾರಿ ಕಡಿಮೆ ಮಾಡಿದಾಗಾಯ್ತದೆ, ಇವ್ರನ್ನ ಭಾರಿ ಹೆಚ್ಚು ಮಾಡಿದಾಗಾಯ್ತು. ಆ ಲೆಕ್ಕದಲ್ಲಿ ಎರಡೂ ಮಾಡಬಾರ್ದು. ಅದು ಸ್ವಲ್ಪ ಕೂಡ ನಮ್ಮಲ್ಲಿ ಒಪ್ತಾರೆ 99, 90 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ? ಅಪರಾಧ. ಅದು ಒಂದು ಮಾರ್ಕ್ ತಪ್ಪಾದರೂ ಕೂಡ ಅದು ಸಿಗ್ತಾ. ಯಾಕಂದ್ರೆ ಒಂದೇ ಎಷ್ಟೋ ಆಪರೇಷನ್ ಮಿಸ್ ಆಗುತ್ತೆ ಅದರಿಂದ ಅವನಿಗೆ 1 ಮಾರ್ಕ್ನಲ್ಲಿ ಏನೋ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಇವನು ಜವಾಬ್ದಾರನಾಗ್ತಾನೆ. ಗುಣದಲ್ಲೂ ವ್ಯತ್ಯಾಸ ಆಗಬಾರ್ದು. ಬರೀ ಇದು ಹೊಸ ವಿಷಯ. ಅದು ತಾರತಮ್ಯ ವ್ಯತ್ಯಾಸ ಆಗಬಾರ್ದು, ಗುಣದಲ್ಲೂ ವ್ಯತ್ಯಾಸ ಆಗಬಾರ್ದು. ಬ್ರಹ್ಮದೇವರಿಗೂ ವಾಯುದೇವರಿಗೂ ವ್ಯತ್ಯಾಸ ಇದೆ. ಎಷ್ಟಿದೆ? ಅದೇನು ಜಸ್ಟ್ ಆನ್ ಅಕೌಂಟ್ ಆಫ್ ಸೀನಿಯಾರಿಟಿ ಅಷ್ಟೇ. ಅದಿರೋದು ಎಷ್ಟು? 4 ಗುಣ ಮಾತ್ರ. ಹೆಚ್ಚು ಕಡಿಮೆ ಹೇಳಬಾರ್ದು, ಹೇಳಿದರೆ ಮತ್ತೆ ತಪ್ಪಾಗುತ್ತೆ. 4 ಗುಣ ಅಷ್ಟೆ. ಅದೇನು ಇದು ಕೂಡ ಇದು ಬೈ ವರ್ಚಿ ಆಫ್ ಪೋಸ್ಟ್ ಅಷ್ಟೇ. ಸೀನಿಯಾರಿಟಿ ಇದ್ದಾಗೆ, ಸೀನಿಯಾರಿಟಿ ಇದ್ದಾಗ ಸಂಬಳ ಜಾಸ್ತಿ ಕಡಿಮೆ ಇರುತ್ತಲ್ಲ, ಎಲ್ಲ ಸೇಮ್. ಕೇಳಿದ್ರೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅವ್ರ ಪವರು ಅಷ್ಟೇ ಇರುತ್ತೆ. ಜಸ್ಟ್ ರಿಪೋರ್ಟೆಡ್ IAS ಆಫೀಸರ್ ಇದ್ದಾನೆ, ರಿಟೈರ್ಡಿಂಗ್ IAS ಆಫೀಸರ್ ಇದ್ದಾನೆ, ಪವರ್ ಆಸಕ್ತಿ ಆಫೀಸರ್ ಅದು ಇದ್ದೇ ಇರ್ತದೆ. ಅದು ಸಂಬಳ ಮಾತ್ರ ಏನಾಗುತ್ತೆ? ವೇರಿ ಆಗುತ್ತೆ. ಅದು ಸಂಬಳ ವೇರಿಯೇಷನ್ ಬಂದು ಏನದು ಕೇಡರಿಗೆ ಅಫೆಕ್ಟ್ ಆಗಲ್ಲ. ಅದಕ್ಕೇನೇ ಕಕ್ಷಾ ಅಂತ ಕಕ್ಷಾ ಇದೆ, ಅದಕ್ಕೆ ಚೇಂಜ್ ಆಗಲ್ಲ. ಅದು ಚೇಂಜ್ ಮಾಡಬಾರ್ದು. ತತ್ವವಿಪ್ಲಾವಕಂ ಶೂದ್ರಂ ವೈಶ್ಯಂ ಕ್ಷತ್ರಿಯಮೇವ ಚ ತದ್ಭಕ್ತೇರನ್ಯಧರ್ಮತ್ವಂ ಪಂಚೈತೆ ತತ್ವವಿಪ್ಲವ. ನೋಡಿ 5 ದೋಷ ಬಹಳ ದೊಡ್ಡ ತತ್ವವಿಪ್ಲವ ಅಂತ ಕರೀತಾರೆ. ಇದು ನಾಲಿಗೆ ಕತ್ತರಿಸ್ತಕ್ಕಂಥ ತಪ್ಪುಗಳು. ಇವು ಸಣ್ಣ ಪುಟ್ಟ ತಪ್ಪಲ್ಲ, ನಾಲಿಗೆ ಕತ್ತರಿಸ್ತಕ್ಕಂಥ ತಪ್ಪುಗಳು. ತದ್ಭಕ್ತಿ, ಆ ಧರ್ಮರಾಜ ಮಾಡಿದ ಜೂತ ಆಡಿದ್ನಲ್ಲ, ಅದೆಂಥದ್ದದು? ಕೈ ಕತ್ತರಿಸೋದದು. ಕೈ ಕತ್ತರಿಸ್ತಕ್ಕಂಥ ತಪ್ಪು ಮಾಡಿದ್ದ. ಅದಕ್ಕೆ ಸಹದೇವ ಹೋಗಿ ಅಗ್ನಿ ತೊಗೊಂಡು ಬಾ, ಕೈ ಸುಟ್ಟುಬಿಡೋಣ ಅಂತೇಳಿ. ಇವು ಕೊಟ್ಬಾರ್ದು. ಕೇಳಿದರೆ ಹೇಳಿ ದೊಡ್ಡವರಿಗೆ ಏನು ಹೇಳಬೇಕಷ್ಟೇ ಹೊರತು ಏನು ಮಾಡಬಾರ್ದು, ಜಾರಿ ತರಬಾರ್ದು. ಚಿಕ್ಕವರಿಗಾದರೂ ಮಾಡಬೇಕದು. ಉತ್ತಮೇ ವಚಸಾ ಶಿಕ್ಷಾ, ಮಧ್ಯಮೇ ಅರ್ಥಾಪಹರಣಂ, ಅಧಮೇ ದೇಹದಂಡಶ್ಚ. 3 ಇದೆ. ದೊಡ್ಡವರಿಗೆ, ಸಮರಿಗೆ, ಚಿಕ್ಕವರಿಗೆ ಅಂತ 3 ಭಾಗ ಇದೆ. ತತ್ವವಿಪ್ಲಾವಕಂ ಶೂದ್ರಂ ವೈಶ್ಯಂ ಕ್ಷತ್ರಿಯಮೇವ ಇತ್ಯಾದೇವ ವಿಚಾರ ಅನ್ಯಾದೇವ ಅವಿಚಾರೇಣ. ಕೆಲವಕ್ಕಂತೂ ಕೊಂದೇ ಬಿಡಬೇಕು ಅಂತ ಹೇಳ್ತಾರೆ. ಕೆಲವಕ್ಕೆ ಆಗಿನ ಕಾಲದ ರಾಜರು. ಇವತ್ತು ದೇಶದ್ರೋಹಿಗಳು ಏನು ಮಾಡ್ತಾರೆ? ನಮಗದು ಅರ್ಥ ಆಗುತ್ತೆ. ಟೆರರಿಸ್ಟ್ಗಳಿಗೆ ಟಾಪ್ ಪ್ರಯಾರಿಟಿ ಕೊಟ್ಟು ಈ ಕೋರ್ಟ್ ಲೆಕ್ಕದಲ್ಲಿ ತರಲ್ಲ ಅವ್ರನ್ನ. ಈ ಕೋರ್ಟ್ ವಿಚಾರಣೆ ಮಾಡೋದಿಲ್ಲ. ಯಾವ ಕೋರ್ಟ್ ಬರಬೇಕು ಅವರಿಗೆ? ದೊಡ್ಡ ಇದರೊಳಗೆ ಇಮ್ಮಿಡಿಯೇಟ್. ಅದಕ್ಕೇ ಅವ್ರನ್ನ ಸಂಹರಣೆ ಮಾಡಿಬಿಡ್ತಾರೆ. ತತ್ವ ವಿಪ್ಲವ ಅಂಬೋದು ಹಾಗೆ. ವಿಪ್ರಜಿಹ್ವಾಂ ತಥೋದ್ಧರೆ. ಆದರೆ ಅದು ಮಾಡಿದಾಗ ನಾಲಿಗೆ ಕತ್ತರಿಸೋ ಶಿಕ್ಷೆ ಆದರೆ ಬ್ರಾಹ್ಮಣರಿಗೂ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ. ನಾಲಿಗೆ ಕತ್ತರಿಸೋ ಶಿಕ್ಷೆ ಎಲ್ಲರಿಗೂ ಕಾಮನ್. ಆದರೆ ಸ್ವಸಿದ್ಧಾಂತೆ ಪ್ರಮಾಣಂಚ ಪರಸಿದ್ಧಾಂತ ದೂಷಣಂ ವಕ್ತವ್ಯಂ ಉಭಯಂ ವಾದೆ ಜಲ್ಪೇ ಚೇತಿ ಸತಾಂ ಮತಂ. ವಾದ ಜಲ್ಪ ಮೊದಲಾದವುಗಳಲ್ಲಿ ತಮ್ಮ ಸಿದ್ಧಾಂತ ಪ್ರಮಾಣ ಹೇಳಬೇಕು, ಪರಸಿದ್ಧಾಂತವನ್ನು ಖಂಡನೆ ಮಾಡಬೇಕು. ಅವಾಕ್ಯ ದೂಷಣಂ ತರ್ಕಾದ ಆಗಮಾದೇವ ಸಾಧನಂ. ವಾಕ್ಯ ತಾತ್ಪರ್ಯ ವಿಜ್ಞಪ್ತಿ ಮಾನಮನ್ಯತ್ರ ಚಾನ್ಯಥ ತಥೋರೇವ ಯದಾ ಸ್ಪರ್ಧಾ ಗುಣತೋ ಅರ್ಥಾರ್ಥಮೇವ ವಾ ತದಾ ಜಲ್ಪ ಸಮುದ್ದಿಷ್ಟ ತಥಾ ತತ್ರ ವಿದ್ಯಾಂ ಪರೀಕ್ಷೆ. ಇವೆಲ್ಲ ಅಲ್ಲಿ ಬಂದಿಲ್ಲದ ವಿಚಾರಗಳು. ಅಲ್ಲೇನು ಹೇಳಿದ್ರು? ನಿಂದೋ ದಂಡ್ಯೋ ಅಥವಾ ಭವೇ. ಅವನು ನಿಲ್ಲಿಸ್ಬೇಕು, ಅವನ್ನ ನಿಂದಿಸಬೇಕು, ಇಲ್ಲದೆ ಹೋದರೆ ದಂಡ ಅಷ್ಟೇ. ಅದು ಯಾವುದು ಡೀಟೇಲ್ಸ್ ಹೇಳಿಲ್ಲ. ಮತ್ತು ಯಾರು ಮಾಡಬೇಕು ಹೇಳಲಿಲ್ಲ. ಇಲ್ಲಿ ರಾಜ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯ ಇವ್ರಿಗೆ ಕಾನೂನು ತೊಗೊಳಾಗಿಲ್ಲ. ಜಡ್ಜು ಹ್ಯಾಂಗ್ ಮಾಡೋಂಗಿಲ್ಲ. ಏನು ಮಾಡಬೇಕಂತ ಆರ್ಡ್ರ್ ಮಾಡ್ಬೋದೇ ಹೊರತು ಹ್ಯಾಂಗ್ ಮಾಡ್ಲಿಕ್ಕೆ ದೊಡ್ಡ ತಾರು ಕೊಲೆಗಡಕ್ಕಾಗಿಬಿಡ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡಬೇಕಷ್ಟು, ಬೇರೆಯವ್ರು ಮಾಡೋಂಗಿಲ್ಲ. ಹ್ಯಾಂಗ್ ಮಾಡೋನು ಕೂಡ ಯಾರಿಗೆ ಅವ್ರಿಗೆ ಮಾತ್ರ ಮಾಡಬೇಕು, ಆ ಹೊತ್ತಿಗೆ ಮಾಡಬೇಕು. ಅರ್ಲಿ ಮಾಡೋಂಗಿಲ್ಲ. 1 ನಿಮಿಷ 1 ಸೆಕೆಂಡ್ ಕೂಡ ಮುಂಚೆ ಮಾಡಬಾರ್ದು. ಅವನು ಸೆಕೆಂಡೇ ಏನೋ ಆಗಿಬಿಡುತ್ತೆ. ಕೆಲವು ಸಲ ನಿರಪರಾಧಿ ಎತ್ತಿರೋ ತಂದುಬಿಡ್ತಾರೆ ಅಷ್ಟರೊಳಗೆ. ಅವರು ಇವನು ಹಾಕಿಬಿಟ್ಟಿದ್ರೆ ಕಥೆ ಮುಗಿ. ಎಷ್ಟು ಹಾಗಾಗಿದೆ ಎಷ್ಟೋ ಸಲ ಹಾಕಿದ ತಕ್ಷಣ ತಂದಿದ್ದಾರೆ, ಹೋಗ್ಬಿಟ್ಟಿದ್ದಾರೆ. ಸರಿಗೆ ಹಾಕಿದ್ದಾರೆ, ಏನೂ ಮಾಡೋಂಗಿಲ್ಲ. ಮುಂಚೆ ಹಾಕಿದ್ರೆ ಇವನು ಅಪರಾಧಿ ಆಗ್ತಾರೆ. ಯಾಕೆ ಮುಂಚೆ ಹಾಕಿದೆ? ಲೇಟ್ ಕೂಡ ಮಾಡೋಂಗಿಲ್ಲ. ಪ್ರತಿಯೊಂದು ಬರ್ತಿದೆ. ಅವೆಲ್ಲ ನಮಗೆ ಅಲ್ಲಿ ಅರ್ಥ ಆಗುತ್ತೆ, ಇಲ್ಲಿ ಅರ್ಥ ಆಗಲ್ಲ. ದೇವ್ರ ವಿಷಯ ಬಂದಾಗ ಬಿಟ್ಟುಬಿಡ್ತಾರೆ. ವಾಕ್ಯ ತಾತ್ಪರ್ಯ ವಿಜ್ಞಪ್ತಿ ಮಾನಮನ್ಯನ್ನ ಚಾನ್ಯಥ ತಥೋರೇವ ಯದಾ ಸ್ಪರ್ಧಾ ಗುಣತೋ ಅರ್ಥಾರ್ಥಮೇವ ತದಾ ಜಲ್ಪ ಸಮುದ್ದಿಷ್ಟ ತತ್ರ ವಿದ್ಯಾಂ ಪರೀಕ್ಷೆಯೇ. ಸಜ್ಜನರ ಮಧ್ಯೆನೇ ಕೀರ್ತಿ, ಹಣ, ಪ್ರಶಸ್ತಿಗೋಸ್ಕರ ನಡೆದಿದ್ದರೆ ಅದನ್ನು ಇದಕ್ಕೆ ಅಪ್ಲೈ ಮಾಡಿ ನೋಡಬೇಕು. ಅದನ್ನು ಬೇರೆ ರೀತಿ ಮಾಡಬಾರ್ದು. ವಿದ್ಯಾಪರೀಕ್ಷಾ ಪೂರ್ವಾ ಹಿ ಸತ್ಕಥಾ ಜಲ್ಪ ಉಚ್ಯತೆ. ಸಜ್ಜನರ ಮಧ್ಯೆ ವಿದ್ಯಾಪರೀಕ್ಷೆ ಆದಮೇಲೆ ಅಲೋ ಮಾಡಬೇಕೆ ಹೊರತು ಬೇರೆಯವರಿಲ್ಲ. ಇಬ್ಬರು ಯತಿಗಳಿಗೆ ಆಗಬೇಕು ಬಾಧ. ಇವನು ಯತಿ ಅಲ್ಲ, ಹೇಳ್ಬೋದು, ಸಾಧ್ಯ ಇಲ್ಲ, ಇನ್ಫೀರಿಯರ್ ಅಂತ ಹೇಳ್ಬಿಡ್ಬೋದು. ಅರ್ಥ. ಇವತ್ತು ದೊಡ್ಡವರು ಯತಿಗಳು ಬಂದಾಗ ಏನು ಓದಿದ್ದಾರೆ ಕೇಳೋಕ್ಕೆ ಹೋಗಬಾರ್ದು. ಯಾಕೆ?
ವೈದ್ಯ ವರ್ಚಫ್ ಆಶ್ರಮ ಇಟ್ಸೆಲ್ಫ್ ಏನಾಗ್ಬಿಡ್ತಾರೆ ಅವ್ರ ಮೇಲೆ ಬಂದುಬಿಡ್ತಾರೆ, ಬೇರೆ ಏನು ಕೇಳೋದಿಲ್ಲ. ಅದು ವಿದ್ವಾಂಸ ಬಂದಾಗ ಇಬ್ಬರಲ್ಲಿ ಡಿಫ್ರೆಂಟ್ ಮಾಡ್ಬೋದು, ಇವರಲ್ಲಿ ಮಾಡ್ಲಿಕ್ಕೆ ಅವರಲ್ಲಿ ಇಬ್ಬರು ಇನ್ನೊಬ್ಬರು ಜೊತೆ ಅವಾಗ ಅವ್ರ ಬಂದು ಯೋಚನೆ ಮಾಡ್ಬೋದು, ಉಳಿದವ್ರಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋಗಬಾರ್ದು. ಆದ್ದರಿಂದ ಸರ್ವಜ್ಞ ವೈಷ್ಣವ ಪಂಚ ಸಪ್ತವ ಉಭಯ ಸಮ್ಮತಃ. ಎಷ್ಟು ಜನ ಇರಬೇಕು ಅಂತ ಕೇಳಿದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಏನಂತ ಹೇಳಿದರು, ಏಕೋವ ವಿಷಮೋಪಿ, ಒಬ್ಬರೇ ಇರಬೇಕು ಇಲ್ಲ ವಿಷಮ ಸಂಖ್ಯೆದಿರಬೇಕು ಅಂತ ಹೇಳಿದರು. ಎಷ್ಟು ಅಂತ ಹೇಳಲಿಲ್ಲ. ಇಲ್ಲಿ 3, 5, 7 ಹೇಳ್ತಾರೆ. 7ರ ಮೇಲೆ ಬೇಕಿಲ್ಲ, ಯಾಕಂದ್ರೆ ಭಾರಿ ದೊಡ್ಡ ಅದೇ ದೊಡ್ಡ ಗಲಾಟೆ, ಮತ್ತು ಇನ್ನೊಬ್ರು ಕಮಿಷನ್ ಮಾಡಬೇಕಾಗುತ್ತೆ ಇವರಲ್ಲಿ ಯಾರು ಜಾಸ್ತಿ ಹೇಳಿದರು ಅಂತೇಳಿ. ಅದು ಎಷ್ಟು ಪ್ರಾಕ್ಟಿಕಲ್ ಆಗಿರುತ್ತದೆ. ಅಧಿಕಾವ ಯಥಾಲಬ್ಧಾ ಪ್ರಾಸ್ತಿಕಾತ್ವ ಪರಿ ಹೆಚ್ಚಿರಬಹುದು, ಆದರೆ ಅವರಾಗಿ ಬಂದರು. ಯಾಕಂದ್ರೆ ಇವರೆಲ್ಲ 7 ಜನ ಇಟ್ಕೊಂಡಿದ್ದಾರೆ. ದೊಡ್ಡ ಅವ್ರಿಗೆ ಇನ್ನೊಬ್ರು ಬಂದುಬಿಡ್ತಾರೆ, ಯಾರು ಅವರಿಗಿಂತ ಭಾರಿ ದೊಡ್ಡವರು. ಅವಾಗೇನು ಮಾಡಬೇಕು, ಇವ್ರ ಮೇಲೆ ಸ್ಥಾನ. ಇವರೇನೋ ತೀರ್ಮಾನ ಕೊಟ್ಟರು, ಗೊತ್ತಾಯ್ತಾ, ಅವ್ರು ಹೇಳಿದರು ಅಲ್ಲ ಅಂಥೇಳಿ, ಇವ್ರು ಹೇಳಿದ್ದೆಲ್ಲ ಹೊರಟೋಯ್ತು, ಅವ್ರು ದುಡ್ಕೊಂಡು. ಯಾಕೆ ಅವರು ಡಿಸೈಡೆಡ್ಲಿ ಏನವರು ಮೇಲಿದ್ದಾರೆ. ಎಷ್ಟು ಬೆಲ್ಲ ಕಾಮನ್ ಸೆನ್ಸಿಂದ ಅರ್ಥ ಆಗೋ ವಿಚಾರಗಳು ನೋಡಿ. ನೀವು ಬರಬೇಡಿ, ದೊಡ್ಡವ್ರು ಇರ್ಬೋದು, ಎಂಟ್ರಾಗಬಾರ್ದು ಹೇಳಬಾರ್ದು. ಅಲ್ಲಿ ವಿಷಯ ಮುಖ್ಯ ಆದ್ದರಿಂದ ದೊಡ್ಡವ್ರು ಬಂದರೆ ಪುಣ್ಯ. ಅದು ನಾವು ಹೇಳ್ಕಳಿಸಿರು ಬರೋರಲ್ಲ ಅಂಥವ್ರು ಬಂದುಬಿಟ್ರು ಅಂತ ಕೇಳಿದರೆ ಅದನ್ನು ಭಾರಿ ವಿಶೇಷ ರೀತಿಯಲ್ಲಿ ನೋಡಬೇಕೇ ಹೊರತು ಕಡಿಮೆ ಅಂತ ಭಾವಿಸಬಾರ್ದು. ಅಧಿಕಾವಾದಯ ಲಬ್ಧ ಉಭಯೋ ಪ್ರಶ್ನಕರ್ತೃತ್ವಾತ್ ಪ್ರಾಸ್ತಿಕ ಇತಿ ಕೀರ್ತಿತಃ. ಪ್ರಾಸ್ತಿಕರ ಡೆಫಿನೇಷನ್ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಜಡ್ಜಿಗೆ 2 ಸಾಮರ್ಥ್ಯ ಇದೆ. ಇವ್ರನ್ನೂ ಪ್ರಶ್ನೆ ಮಾಡಬಹುದು, ಅವರು ಪಾರ್ಟಿಸಿಪೆಂಟ್ಸನ್ನು ಕೇಳಬಹುದು, ಅವರು ಯಾರೋ ಮಾತಾಡಲಿ ಇವನೇ ಮಾತಾಡ್ಬೋದು. ಅದೇ ಕೋರ್ಟೇ ಕೇಳುತ್ತೆ ಕೆಲವು ಸಲ, ಹೇಳಿದ್ದೆಲ್ಲ ಸರಿಯಲ್ಲ ಅಂತ ಹೇಳ್ಬೋದು ಅವರು. ಅದಕ್ಕೆ ಪ್ರಾಸ್ತಿಕರು ಅಂತ ಹೆಸರು. ಪ್ರಾಸ್ತಿಕರು ಅಂದ್ರೇನು, ಪ್ರಶ್ನೆ ಕೇಳೋ ಹಕ್ಕಿರೋರು ಅಂತ ಅರ್ಥ. ಮಾಡೋರೆಲ್ಲ ಪ್ರಾಸ್ತಿಕರಾಗಿಬಿಡ್ತಾರೆ. ಆಮೇಲೆ ಪ್ರಶ್ನೆ ಕೇಳೋ ಹಕ್ಕಿರೋರು ಅವರು ಪ್ರಾಸ್ತಿಕರು. ಉಳಿದವ್ರು ಕೇಳಿದ್ರೆ ಹೇಳಬೇಕಾಗಿಲ್ಲ. ತದ ಉಭಯೋ ಪ್ರಶ್ನಕರ್ತೃತ್ವಾತ್ ಪ್ರಾಸ್ತಿಕ ಇತಿ ಕೀರ್ತಿತಾಃ. ತದಭಾವೇ ಗುಣೋದ್ರೇಕಂ ದರ್ಶಯೇತಾಂ ಪೃಥಕ್ ಜನೆ ವಿದ್ಯಾಸಾಮ್ಯೇ ಕಥಾ ಕಾರ್ಯ ಹಿ ಅನ್ಯಥಾ ಏಕಪರಾಜಯ. ವಿದ್ಯಾಸಾಮ್ಯೇ ಕಥಾ ಕಾರ್ಯ, ಇಬ್ಬರಲ್ಲೂ ಸಾಮ್ಯ ಇದ್ದಾಗ ಜಲ್ಪ ಮಾಡಬೇಕು, ಇಲ್ದವರು ಅಲ್ಲಿಗೆ ಸೋತಂತೆ ಲೆಕ್ಕ. ವಿದ್ಯೋನೋ ದಂಡ ಏವ ಸ್ಯಾತ್ ಯದಿ ನೋಚ್ಯಸ್ಯ ಶಿಷ್ಯತಾಂ ವ್ರಜೇತ್ ಪಶ್ಚಾದ್ಯಥಾ ವಾದ ಏವ ಜಲ್ಪ ಪ್ರಕೀರ್ತಿತಃ. ವಿದ್ಯೋನ ಸೋತು ಬಿಟ್ಟವನು, ಸೋತ ಮೇಲೆ ಒಪ್ಕೊಂಡ್ಬಿಟ್ಟು ಶಿಷ್ಯನಾದರೆ ಅದು ಓಕೆ. ಇದು ಒಪ್ಕೊಳ್ಳೋದು ಹೋದರೆ ದೊಡ್ಡ ಅಪರಾಧವಾಗುತ್ತೆ. ಮತ್ತು ಭಾರಿ ವ್ಯತ್ಯಾಸ ಇದ್ದಾಗ ಶಿಷ್ಯನೇ ಅವನು ಪಾಠ ಹೇಳಿಕೊಡ್ಲಿ ಬಿಡಲಿ. ನಮಗಿಂತ ಹೆಚ್ಚು ಓದೋರು ಏನಾಗ್ತಾರೆ, ಜ್ಞಾನಿಗಳೆಲ್ಲ ಗುರುಗಳೇ. ಆಚಾರ್ಯ ಸ್ಪಷ್ಟ ಹೇಳಿದ್ದಾರೆ, ನಮಗೆ ಹಾಗಲ್ಲ, ಹೇಳ್ಕೊಟ್ಟವ್ರು ಅಷ್ಟೇ, ಅದು ಕೂಡ ಮುಗಿಯೋವರೆಗೂ, ಆಮೇಲೆ ಅದು ಅರವಲ್ಲ ಅಂತ ಕಾಲ ಬಂದುಬಿಟ್ಟಿದೆ. ಹಾಗಾಗಬಾರ್ದು. ಎಷ್ಟಿದೆ ಈ ಕ್ಲಾಸಲ್ಲಿ ನೋಡಿ, ಕಾಲೇಜ್ ಮೇಷ್ಟ್ರು 120 ಜನ ಮೇಷ್ಟ್ರು ಇರ್ತಾರೆ. ಇವು ಸಬ್ಜೆಕ್ಟ್ ತೊಗೊಂಡು 4-5 ಜನ ಅಷ್ಟೇ. ಎಲ್ಲರಿಗೂ ಸಾರತ್ತೆ ಮಾತಾಡಿಸ್ತಾರೆ, ಹೋಗಿಬಿಟ್ಟು ಏನೋ ಅಂತ ಮಾತಾಡ್ಸಲ್ಲ ಅವ್ರನ್ನೆಲ್ಲ. ಯಾಕೆ, ಅದು ಟೀಚರ್ ಸ್ಟಾಫ್ ಎಲ್ಲಿದ್ದಾರೋ, ಟೀಚಿಂಗ್ ಸ್ಟಾಫಲ್ಲಿದ್ದಾಗ ಅವ್ರು ಎಷ್ಟೋ ಸರ್ತಿ ಸಬ್ಜೆಕ್ಟೇ ಅಲ್ಲ ಅವ್ರದ್ದು, ಜನ್ಮದಲ್ಲೇ ಕ್ಲಾಸ್ ತೊಗೊಳೋದಿಲ್ಲ. ಆಮೇಲೆ ಎಲ್ಲೋ ಸಿಗ್ತಾರೆ ಒಂದು ಸಲ, ಸಾರತ್ತನೇ ಮಾತಾಡಿಸ್ತಾನೆ. ಯಾವುದೇ ಕೆಲಸ ಇದ್ದರೆ ನಮ್ಮೆಷ್ಟೇ ಕೆಲಸ ಮಾಡಿಕೊಡು ಅಂತ ಹೇಳ್ತಾನೆ ಪ್ರಸಂಗ ಬಂದರೆ. ಅವ್ರು ಪಾಠ ತೊಗೊಳದೆ ಹೋದರೂ ಕೂಡ ಕಾಲೇಜಲ್ಲಿ ಇದ್ದರು, ಅದೇ ಗುರುತು. ಇದೆಲ್ಲ ಲೋಕದಲ್ಲಿ ಕಾಣುತ್ತೆ, ಶಾಸ್ತ್ರದಲ್ಲಿ ಹೋಗಿಬಿಟ್ಟಿದೆ. ಶಾಸ್ತ್ರದಲ್ಲಿ ಏನು ಮಾಡಲಿ ಬಿಡಲಿ, ಏನಾಗಬೇಕು, ಬೈಬೇಕು. ಅದೇ ಅವಾಗ ಶಿಷ್ಯಾತ ಗ್ಯಾರಂಟಿ ಆಗುತ್ತೆ. ತಪ್ಪದು, ಅವ್ರು ಹೇಳಬೇಕಾಗಲ್ಲ, ಮಾಡಬಾರ್ದು ಅಂತ ಹೇಳಬೇಕು. ಎಲ್ಲ ಇದ್ದಾಗ ಸಪೋರ್ಟ್ ಮಾಡ್ತಾರೆ ಅವರು. ಯಾಕೆ ಗೌರವ ಕೊಡಲಿಲ್ಲ ಅಂತ ಕೇಳ್ತಾರೆ. ಆ ರೀತಿ ಇರಬೇಕು. ಎಂದು ಕೂಡ ಅಗೌರವ ಮಾಡ್ತಕ್ಕಂಥದ್ದು ಇದು ಲಕ್ಷಣ ಅಲ್ಲ. ಯಾವುದೇ ಲಕ್ಷಣ ಅಲ್ಲ, ಸಜ್ಜನಿಕೆ ಲಕ್ಷಣವೇ ಅಲ್ಲ. ಗೌರವದಿಂದನೇ ಕಾಣಬೇಕು. ವಿದ್ಯಾಸಾಮ್ಯೇ ಕಥಾ ಕಾರ್ಯ ಅನ್ಯಥಾ ಏಕಪರಾಜಯ. ವಿದ್ಯೋನೋ ದಂಡ್ಯ. ಆಮೇಲೆ ವ್ರಜೇತ್ ಪಶ್ಚಾದ್ಯಥಾವಾದ ಏವಂ ಜಲ್ಪ ಪ್ರಕೀರ್ತಿತಃ. ಅರ್ಥನಿರ್ಣಯ ಹೇತುತ್ವಾದ್ವಾದೇ ಪ್ರಶ್ನೋ ಜಯೇಪಿತು ನ ಜಲ್ಪೇ ಪುನಃ ಪ್ರಶ್ನ ಸಭ್ಯಾನುಜ್ಞಾಂ ವಿನಾ ಭವೇತ್. ವಾದದಲ್ಲಿ ಮಾತ್ರ ಎಷ್ಟು ಸತ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಜಲ್ಪದಲ್ಲಿ ಹಾಗೆಲ್ಲ ಕೇಳಾಗಿಲ್ಲ. ಜಡ್ಜ್ಮೆಂಟ್ ಅನೌನ್ಸ್ ಆಯಿತು ಅಂದಮೇಲೆ ಏನು ಮಾಡಾಗಿಲ್ಲ. ಎಷ್ಟೋ ಸರಿ ಕ್ರಿಕೆಟಲ್ಲಿ ಹಾಗಾಗಿದೆ. ಆಮೇಲೆ ನೋಡಿದ್ರೆ ಅವ್ನು ಔಟ್ ಅಲ್ಲ, ಆಟ ಮುಗಿದೋಗ್ಬಿಟ್ಟಿದೆ ಆಗಲೇ. ಔಟಲ್ಲಿ ಅನೌನ್ಸ್ ಮಾಡ್ತಾರೆ ಹೊರತು ಏನು ಮಾಡಾಗಿಲ್ಲ, ವಾಪಸ್ ತೊಗೊಳಾಗಿಲ್ಲ, ಮುಗಿದೋಯ್ತು ಅಲ್ಲಿಗೆ ಅಷ್ಟೇ. ಇವೆಲ್ಲ ಇಲ್ಲಿ ಫಾಲೋ ಮಾಡ್ತಿರೋದೇ, ಇಲ್ಲಿ ಏನು ಹೇಳ್ತಾ ಇದೆಲ್ಲ ಫಾಲೋ ಮಾಡ್ತಿದ್ದ. ಅದ್ರ ಉದ್ದೇಶ ಬೇರೆ ಇದೆ, ಆದ್ದರಿಂದ ಮುಗೀತು. ಆದರೆ ಅವನು ಕಲೀಲಕ್ಕೆ ಕೊಟ್ಟಿದ್ದಾನೆ, ಅವಾಗಲ್ಲರೂ ಮತ್ತೆ ಆ ಚಾನ್ಸ್ ಕೊಡ್ಬೋದು. ಅರ್ಥನಿರ್ಣಯ ಹೇತುತ್ವಾತ್ ವಾದೇ ಪ್ರಶ್ನೋ ಜಯೇಪಿತು ನ ಜಲ್ಪೇತು ಪುನಃ ಪ್ರಶ್ನ ಸಭ್ಯಾನುಜ್ಞಾಂ ವಿನಾ ಭವೇತ್. ಒಂದು ಸರ್ತಿ ಏನಾಗಬಹುದು, ಅವನು ಜಡ್ಜ್ಮೆಂಟ್ ಕೊಡೋಕ್ಕೆ ಹೊರಟಿದ್ದಾನೆ, ಕೊಟ್ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಫ್ಲಾಶ್ ಆಯಿತು ಇವನಿಗೆ, ಆಗಲೆಲ್ಲ ಫ್ಲಾಶ್ ಆಯಿತು. ಇಲ್ಲ ಅದು ತಪ್ಪದು, ಗೊತ್ತಾಯ್ತು. ಅವ್ನು ಹೇಳಿದ್ದು ಇಲ್ಲೇ ಇಲ್ಲ, ಸುಳ್ಳು ಹೇಳಿದ್ದಾನೆ. 19ನೇ ಅಧ್ಯಾಯ ಗೀತಾ ಹೇಳಿದ ತಪ್ಪು ಈಗ ಹೇಳಿದ. ಅವಾಗ ಏನು ಮಾಡ್ಬೋದು ಅಂತ 2 ಆಪ್ಷನ್ ಇದೆ.
ನೋ ಅವಾಗ ಹೇಳಬೇಕಾಗಿತ್ತು, ನೀವು ಹೇಳಲಿಲ್ಲ, ನೀವು ಗೊತ್ತಿಲ್ಲ, ಅದು ಸೋಲು ಅಂತ ಹೇಳ್ಬಿಡ್ಬೋದು. ಇವರು ಯೋಚನೆ ಮಾಡಿದರು, ಇಲ್ಲ ಅವ್ರು ರೀಸನಬಲ್ ಇದ್ದಾರೆ ಪಾಪ, ಉಳಿದೆಲ್ಲ ಸರಿ ಮಾತಾಡಿ, ಇವರಿಗೂ ಸರಿಯಾಗಿದೆ, ಅದು ತಪ್ಪಾಗಿದೆ, ಆಯಿತು ಕಂಟಿನ್ಯೂ ಆಗಬಹುದು. ಅವ್ರು ಅಪ್ರೋಚ್ ಮಾಡಿದರೆ ವಿತ್ ಪರ್ಮಿಷನ್ ಆಫ್ ಕೋರ್ಟ್ ಅಂತಾರಲ್ಲ ಹಾಗೆ, ಅಜೆಂಡಾದಲ್ಲಿ ಇರೋದಿಲ್ಲ, ಅಥವಾ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ, ಆಗ ಬರ್ತಾನೋ ನಾವು ಒಳ್ಳೆ ಎವಿಡೆನ್ಸ್ ಸಿಕ್ತು ಅಂತ. ಅವಾಗ ಏನು ಮಾಡಬೇಕಾಗ ಅವ್ನು ಡಿಸ್ಕಷನ್ ಅವನಿಗೆ ಮಾಡ್ಬೋದು, ಮಾಡದೇ ಇರಬಹುದು. ಕೆಲವು ಸಲ ಭಾರಿ ಇಂಪಾರ್ಟೆಂಟ್ ಅಂದರೆ ಮಾಡ್ತಾರೆ, ಇಲ್ಲದ ಹೋದರೆ ಬಿಟ್ಟು ಬಿಡ್ತಾರೆ. ಯಾವ್ದಾರೆ ಇದು ಯಾತಕ್ಕೆ ಹೇಳಿದೆ ಅಂದರೆ ಬರೀ ಶಾಸ್ತ್ರಕ್ಕಲ್ಲ, ಲೌಕಿಕಕ್ಕೂ ಬಹಳ ಅಪ್ಲಿಕಬಲ್ ಇವೆಲ್ಲ ಕೂಡ. ಲೋಕದಲ್ಲೂ ಕೂಡ ಎಷ್ಟು ನ್ಯಾಯ ನಡ್ಕೋಬೇಕು ಅಂತ ಹೇಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಪರ್ಧಾ ಸತಾಂ ವಿತಂಡ ಸ್ಯಾತ್ ತತ್ವವಿಪ್ಲಾವಕೈರ್ಯದ ಮೂಲ ಪಕ್ಷಗ್ರಹಾಪೇತ ವಿತಂಡ ಕಾರ್ಯ ಕವಿಭಿರ್ಮತ ಸತಾಮೇವ ವಿತಂಡ ಸ್ಯಾತ್ ಅಸತಾಂ ಜಲ್ಪ ಏವತು ಏವಂ ಜಲ್ಪೋ ವಿತಂಡೇತಿ ಉಭಯೋಃ ಸಹಿತಾ ಕಥಾ ಅಪ್ರಕಾಶ್ಯ ಸ್ವಪಕ್ಷೋ ಹಿ ಪಾಷಂಡಾನಾಂ ಯತಸ್ತತ. ವಿತಂಡದಲ್ಲಿ ಮಾತ್ರ ತನ್ನ ಸಿದ್ಧಾಂತ ಹೇಳಬಾರ್ದು, ಅವನು ಹೇಳಿದ ತಪ್ಪು ಅಂತ ಹೇಳಿಬಿಟ್ರೆ ಮುಗೀತು ಅಷ್ಟೇ ಹೊರತು ಸಿದ್ಧಾಂತ ತಿಳಿಸ್ಬಾರ್ದು, ಯಾಕೆ ಅವನಿಗೆ ಯೋಗ್ಯತೆ ಇಲ್ಲ. ಆದ್ದರಿಂದ ಆಗ್ರಹೇಣೈವ ಪಕ್ಷಸ್ಯ ತರ್ಕಾಗಮ ಬಲೆ ಅಗ್ರಹೇಣೈವ ಪಕ್ಷಸ್ಯ ತರ್ಕಾಗಮ ಬಲೇನತು ದೂಷಯೇದೇವ ಪಾಷಂಡಾನ್ ತತ್ವವಿಪ್ಲಾವಕಾನ್ ಸದಾ ತತ್ಪಕ್ಷಾಣಾಂ ನಿಷೇಧ್ಯತ್ವಾತ್ ತೇಷಾಂ ಪಕ್ಷಗ್ರಹೋ ಭವೇತ್. ವಿಷ್ಣುಭಕ್ತಿ ಅನ್ಯಧರ್ಮಾಖ್ಯ ತತ್ವವಿಪ್ಲಯೇವ. ವಿಷ್ಣುಭಕ್ತಿ ಇಲ್ಲದೆ ಹೋಗಿಬಿಟ್ರೆ ಅದು ತತ್ವವಿಪ್ಲವನೆ. ಬೌದ್ಧಾದೀನಾಂ ಯತಃ ಸರ್ವೇ ತತ್ವವಿಪ್ಲಾವಕಾಸ್ತಥ. ಬೌದ್ಧಾದಿಗಳೆಲ್ಲ ಆಗಮನೆ ಒಪ್ಪೋದಿಲ್ಲ, ಅವರು ತತ್ವ ವಿಪ್ಲವ ಮಾಡೋದಕ್ಕೆ ಹೊರಟಿರೋರಾದ್ದರಿಂದ ಅವರಿಗೆ ಕನ್ಸೆಷನ್ ತೋರಿಸ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸರ್ವನಾಸ್ತಿಕವಾದೀವ, ಎಲ್ಲ ಯಾವುದೂ ಇಲ್ಲ ಅಂತಾನೆ, ಅವನು ಕೂಡ ಮಹಾ ಅಪರಾಧಿ. ಸ್ವಮನೀಷಾ ಮತೋಪಿವ. ಸ್ವಮನೀಷಾ ಮತೋಪ ಅಂದ್ರೇನು? ಪ್ರಜ್ಞಾವಾದ, ಬೇಸ್ಲೆಸ್ಸ ಮಾತಾಡೋದು, ಯಾವ ಆಧಾರದಿಂದ ಮಾತಾಡೋದು, ಇವೆಲ್ಲ ಇನ್ನೂ ದೊಡ್ಡ ಅಪರಾಧಗಳು ಅಂತ ಹೇಳ್ತಾರೆ. ತಸ್ಯಾಪಿ ಪಕ್ಷಂ ಸಂಸೃತ್ಯ ದೂಷಯೇದ್ವಾಕ್ಯಯುಕ್ತಿತಃ. ಆ ನಾಸ್ತಿಕ ಬಂದಾಗ ನಾಸ್ತಿಕದಲ್ಲಿ ಅವನಿಗೆ ಉತ್ತರ ಕೊಡಬೇಕೆ ಹೊರತು ನಾವು ಆಸ್ತಿಕರ ಉತ್ತರ ಕೊಡೋಕ್ಕೆ ಹೋಗಬಾರ್ದು, ನಾಸ್ತಿಕರ ಖಂಡನೆ ಆಗಬೇಕು. ತಸ್ಯಾಪಿ ಯಸ್ಯ ನೈವಾಗಮೋ ಮಾನಂ ತಂ ಬ್ರೂಯಾದ್ ಆಗಮಾಶ್ರಯ. ಯಸ್ಯ ನೈವ ಆಗಮೋ ಮಾನಂ, ಯಾವನ ಆಗಮನ ಪ್ರಮಾಣ ಅಂತ ಒಪ್ಪಿಲ್ಲ, ಆಗೇನು ಮಾಡಬೇಕಾಗ ಅವನೊಪ್ಪ ಆಗಮ ಹೇಳಬೇಕು. ಧರ್ಮಾರ್ಥೋತ ವೃಥೈವಾಯಂ ತವ ಪಕ್ಷಸ್ಯ ಸಂಗ್ರಹ ಧರ್ಮಾರ್ಥಶ್ಚೇ ನ ಧರ್ಮೋ ಹಿ ಶಕ್ಯೋ ದ್ರಷ್ಟುಂ ವಿನಾಗಮ. ಧರ್ಮಕ್ಕೋಸ್ಕರ ಮಾಡೋದಾದರೆ ಆಗಮ ಇಲ್ಲದೆ ಹೋದರೆ ಯಾವ ಜ್ಞಾನ ಬರೋದಿಲ್ಲ, ಧರ್ಮದ ಜ್ಞಾನ ಬರೋದಿಲ್ಲ. ಆದ್ದರಿಂದ ಒಪ್ಪಲೇಬೇಕು. ಕಾನೂನು ಅಂತಷ್ಟು ಏನು ಮಾಡಬೇಕು, ಅದಕ್ಕೆ ಅವನೀಗ ಕಾನೂನು ಬುಕ್ಕಲ್ಲಿ ತೋರಿಸ್ಬೇಕು. ಅದನ್ನು ಬಾಯಲ್ಲಿ ಕಾನೂನು ಅಂತ ಹೇಳಿದ್ರೆ ಆಗೋದಿಲ್ಲ, ಕಾನೂನು ಲಿಸ್ಟಲ್ಲಿ ತೋರಿಸ್ಬೇಕು, ಸರ್ಕಾರಿ ಲೆಕ್ಕದಲ್ಲಿ ಇರಬೇಕು. ಅದು ಆಗಮ ಅಂತ ಹೇಳಿದರೆ ಹಾಗೆ, ಇವನು ಹೇಳಿದ ವಾಕ್ಯ ಅಲ್ಲಿರಬೇಕು. ಯಥಾ ಅನುಮೀಯತೆ ಹಿಂಸಾ ಪಾಪಹೇತುಸ್ತಥೈವ ಹಿ ಧರ್ಮಹೇತುತ್ವಮಪ್ಯಸ್ಯ ಅನುಮಾತುಂ ಸುಶಕ್ಯತೆ. ದೃಷ್ಟಾಂತ ಕೊಡ್ತಾರೆ. ಸುಮ್ಮನೆ ಆಗಮನ ಬೇಸಿಲ್ಲ, ಹಿಂಸೆ ಮಾಡೋದು ಭಾರಿ ತಪ್ಪು, ಪಾಪಕ್ಕೆ ಕಾರಣ ಅಂತ ಹೇಳಿದ. ಇನ್ನೊಬ್ಬನು ಹೇಳಿದ ಹಿಂಸೆ ಮಾಡೋದು ಭಾರಿ ಒಳ್ಳೆಯದಾಗುತ್ತಾ. ಆದ್ದರಿಂದ ಈ ಸರ್ಜರಿ ಏನು ಹಿಂಸೆನೋ ಅದು ಏನದು ಹಿಂಸೆ ಅಲ್ದವ್ರು ಅನಸ್ಥಿಸಿ ಯಾಕೆ ಕೊಡ್ತಿದ್ರು? ಹಿಂಸೆ ಆಗುತ್ತೆ, ಅನಸ್ಥಿಸಿಯಾಗಿ ಕೊಡ್ತಿರೋದು. ಅದ್ಮೇಲೆ ಏನಾಗುತ್ತೆ, ಹಿಂಸೆ ಹೌದು, ಹಾಗೆ ಪಾಪ ಸಾಧನ. ಆ ಸರ್ಜರಿ ಮಾಡೋದು ಆಪರೇಷನ್ ಡಾಕ್ಟ್ರ್ ಹಿಡಿದು ಶಿಕ್ಷೆ ಕೊಟ್ಬಿಡೋದು ಮಾಡಬಾರ್ದು. ಯಾತಕ್ಕೆ? ಹಿಂಸೆ ನೋಡಿ ಹೇಗಿದೆ. ಈಗ ಈ ಕಳ್ಳನೂ ಚಾಕು ಹಾಕ್ತಾನೆ, ಡಾಕ್ಟ್ರು ಚಾಕು ಹಾಕ್ತಾರೆ, ಎರಡು ಕೇಸಲ್ಲೂ ಸತ್ತೋಗ್ತಾರೆ ಪೇಷಂಟು, ಅಲ್ಲೂ ಸತ್ತೋಗ್ತಾರೆ. ಆದರೆ ಡಾಕ್ಟ್ರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಆದಮೇಲೆ ತೊಗೋತಾರೆ. ಯಾತಕ್ಕೆ? ಇವನ ಉದ್ದೇಶ ಬದುಕಿಸೋದು, ಪಾಪ ಬದುಕಲಿಲ್ಲ. ಅವನ ಉದ್ದೇಶ ಅವ್ರು ಅಟೆಂಪ್ಟ್ ಮರ್ಡರ್ ಕೂಡ ಅವನೇನು ಅಟೆಂಪ್ಟ್ ಮರ್ಡರ್ ಮಾಡಿಲ್ಲ, ಅಟೆಂಪ್ಟ್ ಮಾಡಿ ಪ್ರೂವ್ ಆದರೂ ಕೂಡ ಶಿಕ್ಷೆ ಆಗುತ್ತೆ. ಅದು ಇವನು ಇಂಟೆನ್ಷನ್ ಇಲ್ಲ ಆದ್ದರಿಂದ ಬಿಟ್ಟುಬಿಡ್ತಾರೆ. ಇದೆಲ್ಲ ಕಾಮನ್ ಸೆನ್ಸ್. ಆದ್ದರಿಂದ ಆ ಹುಷಾರ ನಡ್ಕೊಳ್ಳಿ. ಧರ್ಮಹೇತುತ್ವಮಪ್ಯಸ್ಯಾಹ ಅನುಮಾತುಂ ಸುಶಕ್ಯತೆ ವೃಥಾ ಪಕ್ಷಂ ವೃಥಾ ಹನ್ಯಾತ್ ಯದಿ ಕಶ್ಚಿತ್ ಕಿಮುತ್ತರಂ. ಆದ್ದರಿಂದ ಬರೀ ಅನುಮಾನ ಎರಡಕ್ಕೂ ಬರುತ್ತೆ. ಈಗ ಬರೀ ಯುಕ್ತಿ ಮಾಡೋದಾದರೆ ಇಲ್ಲೇ ತೋರಿಸ್ತಾರೆ. ಈ ಹಿಂಸಾ ಅಪರಾಧ ಅದು ಒಂದು. ಅದು ಡಾಕ್ಟ್ರು ಮಾಡದೆ ಹೋದ್ರೆ ಅಪರಾಧ. ಡಾಕ್ಟ್ರ್ ಹೇಳಿದೆ ನಾನು ಯಾರಿಗೂ ಆಪ್ರೇಷನ್ ಮಾಡೋದಿಲ್ಲ, ಯಾಕೆ ಭಾರಿ ಹಿಂಸೆ ಅದು ಇದು ಸರಿಯಲ್ಲ, ರ್ಯಾಷನಲ್ಲಿ ಬ್ಯಾಂಡ್ ಅಂತ ಹೇಳಿಬಿಟ್ರೆ ಏನು ಮಾಡಬೇಕು? ಸರ್ಜರಿ ಕಾನ್ಸೆಪ್ಟೇ ಹೋಯ್ತು ಅಲ್ಲಿಗೆ. ಹಾಗೆ ಹೇಳಬಾರ್ದು. ಇವರು ಆಪ್ರೇಷನ್ ಮಾಡದೆ ಹೋದರೆ ತಪ್ಪು, ಅವನು ಮಾಡ್ಲಿಕ್ಕೆ ಹೋದರೆ ತಪ್ಪು, ಅವನು ಬರದೇ ಇದ್ದವನು. ಆದ್ದರಿಂದ ಯುಕ್ತಿ ಇದು, ಶಾಸ್ತ್ರ ಬೇಕಿಲ್ಲ ಇದಕ್ಕೆಲ್ಲ. ಮತ್ತು ಮೆಡಿಕಲ್ ಆಪ್ರೇಷನ್ ಪ್ರಕಾರ ವೇದ ಏನೂ ಬೇಕಿಲ್ಲ ಅದಕ್ಕೆ. ಕಾಮನ್ ಸೆನ್ಸ್ ಪ್ರಕಾರ ಕೂಡ ಏನಾಗಬೇಕು, ಅವನು ಅಷ್ಟೇ ಅಲ್ಲ, ಅವನು ಮಾಡಿರಿ ಅಂತ ಅವನು ಬರ್ಕೊಡ್ತಾನೆ, ಅವನ ಸಂಬಂಧಿಗಳು ಬರ್ಕೊಡ್ತಾರೆ, ದಯವಿಟ್ಟು ಮಾಡಿ ಅಂತೇಳಿ. ಸತ್ರ ಜವಾಬ್ದಾರಲ್ಲ ನೀವು, ಅದನ್ನು ಬರ್ಕೊಡ್ತಾರೆ. ಇಲ್ಲಿ ಹಾಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಮುಖ್ಯ ಪ್ರಾಣ ಉಳಿಸೋದು, ಅದಕ್ಕೋಸ್ಕರ ಹೆಲ್ಪ್ ಆಗೋದಾರ ಆಗಲಿ ಅಂತ ಹೇಳ್ತಾರೆ.
ಆ ದೃಷ್ಟಿಯಲ್ಲಿ ಎಂದೂ ಕೂಡ ಏನಾಗಬಾರ್ದು, ಹಿಂಸೆ ಅನ್ನೋದು ಪಾಪಹೇತು ಎಂಬುದು ಸಾಮಾನ್ಯ ತರ್ಕ. ಆದರೆ ಪುಣ್ಯಹೇತು ಆಗ್ಬೋದು ಅಂತ ಇನ್ನೊಂದು ತೋರಿಸುತ್ತೆ. ಅದೇ ಯಜ್ಞದ ಕೇಸ್ ಬಂತೀಗ. ಅಶ್ವಮೇಧ ಯಾಗ ಮಾಡ್ತಾರೆ, ಅಶ್ವರ ಸಂಹಾರ ಮಾಡಬೇಕೀಗ. ಇವ್ರ ಲೋಕದೃಷ್ಟಿಯಲ್ಲಿ ಏನಾದರೂ ಒಂದು ಪ್ರಾಣಿ ಹತ್ಯೆ ನಿಷೇಧ ಅಂತ ಕರೀತಾರೆ. ಆದರೆ ಶಾಸ್ತ್ರ ಪ್ರಕಾರ ಏನು ಹೇಳುತ್ತದೋ ದೊಡ್ಡ ಯಾಗ ಅಂತ ಕರೆದಿದ್ದಾರೆ. ಬಟ್ ಯಾರೂ ಮಾಡಾಗಿಲ್ಲ ಅದನ್ನು. ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅದಕ್ಕೆಲ್ಲ ಕೂಡ. ಆ ಥರ ನೋಡ್ಕೊಂಡು ಮಾಡಬೇಕು, ಇಲ್ಲದರ ಮಾಡಾಗಿಲ್ಲ. ಕುರ್ಯುರೇವ ಅಸತಾಂ ಸಂತಹ ತತ್ವ ವಿಪ್ಲಾವಿನಾಂ ಜಯೇ ಇತಿ ಅಶಕ್ತವು ಸತಾಂ ಸರ್ವೇ ಸಂಭೂಯಾಪಿ ನಿವಾರಣಂ. ಏನಾಗಿದೆ, ಒಬ್ಬನು ತಪ್ಪು ಹೇಳ್ತಾ ಇದ್ದಾನೆ, ಒಬ್ಬನಿಗೆ ನಾವು ನಡೀತಾ ಇಲ್ಲ, ಎಲ್ಲರೂ ಒಟ್ಟಾಗಿ ಅವನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಒಟ್ಟಾಗಿ ಕಂಟ್ರೋಲ್ ಮಾಡಬೇಕು ಅವನ್ನ. ಯಾಕೆ ಎಂದು ಕೂಡ ಯಾವುದಕ್ಕೆ ಜಯ ಆಗಬಾರ್ದು, ತಪ್ಪಿ ಜಯ ಸಿಗಬಾರ್ದಾದ್ದರಿಂದ ಅವರು ಆ ರೀತಿ ಮಾಡಬೇಕು. ಕ್ಷರಾಕ್ಷರಾಭ್ಯಾಂ ಭಿನ್ನಂ ಚ ವಿಷ್ಣುಂ ಪಶ್ಯಂತಿ ಯೇ ಸದಾ ತಾರತಮ್ಯವಿದ ಸರ್ವ ಜೀವಾನಾಂ ಪ್ರಕೃತೇರಪಿ ಭಗವದ್ಧರ್ಮಿಣೋ ನಿತ್ಯಂ ತೇ ಸಂತಃ ಪರಿಕೀರ್ತಿತಾ. ಸಜ್ಜನರು ಅಂತ ಮತ್ತೆ ಮತ್ತೆ ಹೇಳಿದರು. ಯಾರು ಸಜ್ಜನರು ಅಂದರೆ ವಿಷ್ಣು ಭಕ್ತರು, ತಾರತಮ್ಯ ತಿಳಿದವರು ಎಲ್ಲ ಆಗಿರಬೇಕು. ಅವ್ರನ್ನ ಏನಂತ ಕರಿಬೇಕು, ಸಜ್ಜನರು. ಭಾರಿ ಒಳ್ಳೆ ಕಳ್ಳ ಅಂತ ಕರೆಯೋಕ್ಕಾಗತ್ತಾ? ಒಳ್ಳೆ ಕಳ್ತನ ಎಂಬುದೇ ಏನದು? ಅದು ಒಳ್ಳೆ ಕಳ್ಳ ಕೆಟ್ಟ ಕಳ್ಳ ಪ್ರಶ್ನೆ ಇಲ್ಲ. ಅದು ಕಳ್ಳ ಅಂದರೆ ಕಳ್ಳನೇ. ಪರಾಜಿತೇತು ಸಕ್ತು ರಾಜ ದಂಡಂ ಪ್ರಪಾತಯೇ ಜಿತೇಶು ಸತ್ಸು ಅಸದ್ಭಿಸ್ತು ರಾಜೋದಾಸೀನತಾಮೃತಿ. ಕೊನೆಯ ನೋಟ್, ಇಂಪಾರ್ಟೆಂಟ್ ನೋಟ್ ಇದು. ವಿತಂಡ ಮಾಡ್ತಾ ಇದ್ದಾರೆ. ಒಬ್ಬರು ಪರಮ ಯೋಗ್ಯ ವಾದ ಮಾಡೋರು, ಇವನು ಭಾರಿ ಒಳ್ಳೆಯವನು. ಪಾಪ ಸೋಲೋ ಸ್ಥಿತಿ ಬಂತು ಇವನಿಗೆ, ಖಂಡನೆ ಮಾಡೋಕ್ಕಾಗ್ತಾಯಿಲ್ಲ. ಅವಾಗ ಏನು ಹೇಳ್ತಾರೆ ಗೊತ್ತಾ, ಏನಾರು ಮಾಡಿ ಇವನ್ನೇ ಗೆಲ್ಲಾಗಿ ಮಾಡಿ ಅಂತ ಹೇಳ್ತಾರೆ. ಯಾರನ್ನ? ಒಳ್ಳೆಯವನಿಗೆ ಉತ್ತರ ಕೊಡೋಕ್ಕೆ ಬರದೇ ಹೋದ ಕಾಲಕ್ಕೆ ಕೂಡ ಏನೋ ಮಾಡಿಬಿಟ್ಟು ಅದನ್ನು ಮುಗಿಸ್ಬಿಡಿ. ಅವನು ಗೆಲ್ಲಬಾರದು. ಗೆದ್ದರೆ ಏನಾಗುತ್ತೆ, ಅವನು ಗೆದ್ದು ಬಿಟ್ಟರೆ ಅಸತ್ಯಕ್ಕೆ ಜಯ ಆಗುತ್ತೆ. ಆಗಬಾರ್ದು. ಆದರೆ ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಇವತ್ತು ಹಾಗೇನೆ ಬೈ ಹುಕ್ಕಾರ್ ಎನ್ಕೌಂಟ್ರ್ ಮಾಡಿ ಅಂತ ಹೇಳೋದಿಲ್ಲ. ಎನ್ಕೌಂಟ್ರ್ ಕಾನ್ಸೆಪ್ಟ್ ಇರೋದು ಅದರೊಳಗೇನೆ. ಆಯ್ತಾ? ಎಷ್ಟೋ ಜನ ಎನ್ಕೌಂಟ್ರ್ ಯಾಕೆ ಮಾಡಿಸ್ತಾರೆ ಗೊತ್ತೇನೋ, ಅವ್ನು ಕೋರ್ಟ್ಗೆ ಹೋದ್ರೆ ಎಸ್ಕೇಪ್ ಆಗಿಬಿಡ್ತಾನೆ ಕೋರ್ಟಲ್ಲಿ. ಗೊತ್ತಾಯ್ತಾ? ಎಷ್ಟೋ ಸತ್ತು ಅವ್ರು ಏನೋ ಬಳಿಗೆ ಸೇಫ್ ಆಗಿಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ, ಎನ್ಕೌಂಟ್ರಲ್ಲಿ ತರ್ಕೊಂಡು ಹಾಕ್ಬಿಟ್ರೆ ಪ್ರಶ್ನೆ ಬರೋದಿಲ್ಲ. ಅದೆಲ್ಲ ಅದನ್ನ ನೋಡ್ತಾರೆ. ಮೆರಿಟ್ ಆಫ್ ದಿ ಕೇಸ್ ನೋಡ್ತಾರೆ. ಸುಸೂರು ಮಾಡಬಾರ್ದು ಹಾಗೆಲ್ಲ. ಮೆರಿಟ್ ಆಫ್ ದಿ ಕೇಸ್ ಅವರೇ ಡೌಟ್ ಇದ್ದರೆ ಮಾಡೋಕ್ಕೆ ಬರೋದಿಲ್ಲ. ಕನ್ಫರ್ಮ್ ಆಗಿದೆ ಮಹಾದುಷ್ಟ ಅಂತೇಳಿ, ಟೆರರಿಸ್ಟ್ ಅಂತ ಪ್ರೂವ್ ಆಗಿಬಿಟ್ಟಿದೆ. ಅಂಥ ಹೊತ್ತಲ್ಲಿ ಏನು ಮಾಡ್ತಾನೋ ಮಾಡ್ತಾರೆ. ಅದಕ್ಕೆ ಕೆಲಸ ಮಾಡಿ ತಪ್ಪಾಗೋದಿಲ್ಲ. ಟೆರರಿಸ್ಟು ದೇಶದ್ರೋಹ ಅದು ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ಅದು. ಇನ್ನೇನೇ ಮಾಡಿದರೂ ಕೂಡ ಏನು ಮಾಡ್ಬೋದು, ವಿಚಾರಣೆ ಮಾಡ್ಬೋದು. ದೇಶದ್ರೋಹಿ ಅಂತಾದ ಮೇಲೆ ಯಾವ ಕನ್ಸೆಷನ್ನೂ ಇಲ್ಲ, ಯಾವ ವಿಳಂಬನೂ ಮಾಡಬಾರ್ದು. ಅದರಿಂದ ದೇಶ ಉಳಿಯುತ್ತದೆ, ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದೈವಭಕ್ತಿ ಅನ್ನೋದು ಕ್ರೈಟೀರಿಯಾ. ಆದ್ದರಿಂದ ಸಜ್ಜಾನತ ಅವ್ರನ್ನ ಕರಿಬೇಕು, ಬೇರೆಯವ್ರನ್ನ ಕರಿಬಾರ್ದು ಅಂತೇಳಿ. ಜಿತೇಶು ಸತ್ಸು ಅಸದ್ಭಿಸ್ತು ರಾಜ ಉದಾಸೀನತಾಮ್ರದೆ. ಇನ್ನೊಂದು ಪ್ರಶ್ನೆ ಬಂದರೆ ಅದು ಆಗಲಿಲ್ಲ ಅಂತ ತಿಳ್ಕೊಬೇಡ. ಅವಾಗ ಏನು ಮಾಡಬೇಕು, ಏನೋ ಕಾರಣ ಹೇಳಿಬಿಟ್ಟು ಇದು ಕ್ಲೋಸ್ ಮಾಡೋಣ ಸಾಕು ಇವತ್ತಿಗೆ ಏನೋ ಮಾಡಿಬಿಟ್ಟು ಅವ್ರ ಕೈಲಿರುತ್ತೆ. ಆದ್ದರಿಂದ ಅದು ಕ್ಲೋಸ್ ಅರ್ಜೆಂಟ್ ಅಂದ್ಬಿಡ್ತಾರಲ್ಲ, 8 ತಿಂಗಳು ಗೋವಿಂದ ಆ ಕಡೆಗೆ ಎಸ್ಕೇಪ್ ಮಾಡಬೇಕು. ಎಷ್ಟೋ ಸತಿ ಆಗುತ್ತೆ, ಈಗ ನಡೀತಾರೇ ಇರುತ್ತೆ ಅದೆಲ್ಲ. ಇದು ಎಷ್ಟು 8-10 ತಿಂಗಳು ಅಲ್ಲಿ ಅವ್ರು ಏನೋ ಮಾಡ್ಕೊಬಿಡ್ಬೋದು ಇವ್ನು ಬೇಕಾದ್ರೆ. ಯಾಕೆ ಒಳ್ಳೆಯವನಾದ್ದರಿಂದ ಅವನು ಏನಾಗಬಾರ್ದು, ನೋಡಿದರೆ ಡೆಸಿಷನ್ ಕೊಟ್ಟರೆ ಪ್ರಾಬ್ಲಮ್ ಬರುತ್ತೆ, ಮುಂದೆ ಹಾಕಿದ್ರೆ ಪ್ರಾಬ್ಲಮ್ ಬರೋದಿಲ್ಲ. ಆದ್ದರಿಂದ ಆ ಥರ ಮಾಡ್ಬೋದು. ಇವೆಲ್ಲ ಆ್ಯಕ್ಚುಲಿ ನಡೀತಕ್ಕಂಥ ಕೆಲಸಗಳೇ. ಬೇರೆದಕ್ಕೆ ಮಾಡ್ತಾರೆ ತಪ್ಪದು. ಮೆರಿಟ್ ಆಫ್ ದಿ ಕೇಸ್ ಪ್ರಕಾರ ಮಾಡಿದರೆ ಒಳ್ಳೆಯದು. ಜಿತೇಶು ಸತ್ಸು ಅಸದ್ಭಿಸ್ತು ರಾಜ ದುಷ್ಟರಿಗೆಲ್ಲ ಪ್ರಸಂಗ ಬಂದಾಗ ರಾಜ ಉದಾಸೀನಾಗಿಬಿಟ್ಟು ಅದನ್ನು ಅವಾಯ್ಡ್ ಮಾಡಿಬಿಡ್ಬೇಕು. ಯಾವ ದೇಶಾಂ ವಿಜೇತ ಸ್ಯಾತ್ ಅಥ ದಂಡಂ ನಿಪಾತಯೇ. ಯಾವಾಗ ಇವನು ಗೆದ್ದ ಸಜ್ಜನ ಆಗ ಚಾನ್ಸ್ ಬಿಡಬಾರ್ದು. ಇವರು ದುಷ್ಟನ್ನೇನು ಮಾಡಬೇಕಾಗ ದಂಡಿಸಲೇಬೇಕು. ಇವನಿಗೆ ಆದಷ್ಟು ದಂಡಿಸಿದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಇದಿಷ್ಟು ಅಲ್ಲಿ ಹೇಳಿದ್ದಿಲ್ಲ. ಯಾವುದರಲ್ಲಿ ಅದು ಹೇಳಿಲ್ಲ, ಇಲ್ಲಿ ಹೇಳ್ತೆ. ಯಾಕೆ ಅದು ಬಾಲಕ ಪ್ರಕರಣ ಅಂಬೋದು ಯಾರಿಗೆ, ಅದು ಬಿಗಿನರ್ಸ್ಗೆ. ಅದು ಇದು ಯಾರಿಗೆ, ಬೃಹದಾರಣ್ಯ ಎಲ್ಲರೂ ಕೋಟ್ ಮಾಡೋಕ್ಕೆ ಹೈಯರ್ ಲೆವೆಲಲ್ಲಿದ್ದಾರೆ. ಇದೆಲ್ಲ ಡೀಟೇಲ್ಸ್ ಇಲ್ಲಿ ಹೇಳ್ತಾರೆ. ಸೊ ಎಲ್ಲಿ ಏನು ಹೇಳಬೇಕು, ಭಾಳ ಒಂದೇ ವಿಷಯನೇ. ಒಂದೇ ಕ್ಲಾಸಿಗೆ ಪಾಠ ಮಾಡೋದು ಬೇರೆ, ಮಿಡ್ಲ್ ಸ್ಕೂಲಿಗೆ ಮಾಡೋದು ಬೇರೆ, ಹೈಸ್ಕೂಲಿಗೆ ಬೇರೆ, ಅದೇ PG ಮಾಡೋದು ಬೇರೆ. ಅದೇ ವಿಷಯನೇ. ಹೆಚ್ಚು ಹೇಳಿರುತ್ತೆ ಅದು ತಲೆ ಕಟ್ಟೋಗುತ್ತೆ ಅವರು. ಅವನಿಗೆ ಕಡಿಮೆ ಹೇಳಿದರೆ ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಿದೆ ಬಿಡಿ ಹೇಳ್ತಾರೆ. ಹಾಗಾಗಬಾರ್ದು, ಬ್ಯಾಲೆನ್ಸ್ ಮಾಡಬೇಕು. ಇದು ಗುರು ಓಡೋದು ಹಾಗಿರಬೇಕು. ಗುರುಗಳ ಕೆಲಸ ಏನು, ಬರೀ ಹೇಳೋದು ಮುಖ್ಯ ಅಲ್ಲ, ಅರ್ಥ ಆಗಬೇಕು ಅವರಿಗೆ. ಅರ್ಥ ಆಗಬೇಕಾದ್ರೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಬೇಕು. ಇದೆಲ್ಲ ಮಾಡಿದ್ದು ದೊಡ್ಡ ವೈಶಿಷ್ಟ್ಯ ಇದು. ಬಾಯಲ್ಲಿ ಹೇಳಿದ್ದು ಅಷ್ಟೇ ಅಲ್ಲ, ಬರೆದ್ಬೇಕಾದ್ರೆ ಬರೆಸ್ತಾರೆ.
ಎಷ್ಟು ಬರಿಬೇಕು ಎಷ್ಟು ಬಿಡಬೇಕು ಬಹಳ ಮುಖ್ಯ. ಹೇಳಬೇಕಾದ್ರೂ ಹಾಗೇನೆ ಬಾಲಸಂಗಮಪಿ ಬೋಧ ಯದೃಶ್ಯಂ ಹೇಳಿದರು. ಅಲ್ಲಿ ಹೇಳಬೇಕಾದ್ರೆ ವಿದುಷೋ ಅವಿದುಷೋಪ್ಯಲಂ ಪ್ರವಚನ ಮಾಡ್ತಿದ್ದಾರೆ. ಅದು ಪಾಠ ಅಲ್ಲ, ಗ್ರಂಥ ಅಲ್ಲ, ಪ್ರವಚನ ಮಾಡ್ತಿದ್ದಾರೆ. ಅದು ಕೂಡ ಹೇಗಿರಬೇಕು? ವಿದುಷ ಅವಿದುಷ, ವಿದ್ವಾಂಸರಿಗೂ ತಿಳಿಬೇಕು ಅವಿದ್ವಾಂಸರಿಗೂ ತಿಳಿಬೇಕು. ಮತ್ತು ಅವ್ರ ಯೋಗ್ಯತೆ ತಕ್ಕಂತೆ ಫುಲ್ ಆಗಬೇಕು. ಆ ರೀತಿ ಹೇಳ್ತಾ ಇತ್ತು. ಇಷ್ಟೆಲ್ಲ ಹೇಳಿದರೂ ಕೂಡ ಜನ ಏನು ಮಾಡಲ್ಲ, ಅದನ್ನು ಫಾಲೋ ಮಾಡಲ್ಲ. ಅಲ್ಲಿ ಪ್ರಾಬ್ಲಮ್ ಇರೋದು. ಅದು ಆಗಬಾರ್ದು. ಅದು ಹೇಳುವಾಗ ಒಂದು ಒಳ್ಳೆಯ ಪಾಯಿಂಟ್ ಇರಬೇಕು. ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಕೆಲವು ಸಲ ಹುಡಿದವ್ರಿಗೆ ಏನೇನೂ ಪ್ರಯೋಜನಕ್ಕೆ ಬರೋದಿಲ್ಲ. ಬರೀ ವಿದ್ವಾಂಸರಿಗೆ ಅರ್ಥ ಆಗುತ್ತೆ ಅಷ್ಟೇ. ಮುಂದೆ ಒಂದು 4-5 ಜನ ಕೂತಿರ್ತಾರೆ, ಅವರು ತುಗುಡಿಸ್ಬಿಡ್ತಾರೆ ಎಷ್ಟೋ ಸಲ. ಈಗ ಬಿದ್ದುಬಿಡ್ತಾರೆ, ಅಷ್ಟು ಸ್ಥಿತಿ ಇರ್ತದೆ. ಅಷ್ಟು ಜನ ಇಗ್ನೋರ್ ಮಾಡಿಬಿಡ್ತಾರೆ. ಅಷ್ಟು ಜನ ಎಷ್ಟು ಉಣ್ಮೆ ಹೋಗಬಾರ್ದು ಪಾಪ. ಅವ್ರಿಗೊಂದು ಮೆಸೇಜ್ ಕೊಡಬೇಕು. ಬರೀ ಅವರಿಗೆ ಕೊಟ್ಟರೆ ಇವರಿಗೆ ಬೋರ್ ಆಗ್ತದೆ. ಮಧ್ಯೆ ಚೇಂಜ್ ಮಾಡ್ತಿರ್ಬೇಕು. ಇವರು ಜೋಕ್ಸ್ ಮಾಡಬೇಕು ಅವೆಲ್ಲ ಗೊತ್ತಿದೆ, ಇದು ಗೊತ್ತಾಗಲ್ಲ. ಆಶ್ಚರ್ಯ ಆದರೆ ಜೋಕ್ಸ್ ಯಾಕೆ ಮಾಡ್ತಾರೆ ಸಾಮಾನ್ಯ? ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಡೋದಕ್ಕಷ್ಟೇ. ಅದೇ ಅಲ್ಲೂ ಕೂಡ ಈ ವ್ಯವಸ್ಥೆ ಆಗಬೇಕಲ್ಲ. ಆ ರೀತಿ ಆಗಿದ್ರೆ ಸಮಾಜ ಡಿಮಿನಿಷ್ ಆಗ್ತಾ ಹೋಗ್ಬಿಡುತ್ತೆ. ಡೇ ಬೈ ಡೇ ಕಡಿಮೆ ಆಗಿಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅದಾಯ್ತು, ಕೊನೆಯ ಶ್ಲೋಕ ಓದಿ ಮುಗಿಸ್ಬೇಡ. ಒಂದು ಪ್ರಶ್ನೆ ಬಂದಿದೆ. ಏನು? ಮೂಲ ಬ್ರಹ್ಮತರ್ಕ ಅಪೌರುಷ ಏನು? ನೀವೇ ಹೇಳಿ. ಅಪೌರುಷ ಋಗ್ವೇದ ಯಾವುದೆಲ್ಲ ಬರುತ್ತಾ? ಅದು ಬರೋದಿಲ್ಲ. ವೇದವ್ಯಾಸರು ಬರೆದಿದ್ದಾರೆ ಅಂದಮೇಲೆ ಅಪೌರುಷ ಆಗಾಗತ್ತೆ. ಒಬ್ರು ಬರೆದ್ರು ಅಂದಮೇಲೆ ಏನಾಯ್ತು ಅಲ್ಲಿಗೆ? ಪೌರುಷ ಆಗೋಯ್ತು ಅಷ್ಟೇ. ವೆರಿ ಸಿಂಪಲ್. ಇಬ್ಬರು ಇಬ್ಬರು ಒಳಗೆ ಹಾಕಿಬಿಡೋದು ಅಷ್ಟೇ ಬರುತ್ತೆ. ಇನ್ನೇನು ಬಂತು ಅದರೊಳಗೆ? ಇಬ್ಬರು ಹೋಗಿರೋದು ಗೊತ್ತಾದ ಮೇಲೆ ಮತ್ತೆ ವಾದ ಮಾಡಿ ಬಂದು ಕೇಳ್ತಾರಾ? ಪ್ರಶ್ನೆ ಇಲ್ಲ ಅಲ್ಲಿ. ಆಯಿತಾ? ಅಲ್ಲಿಗೆ ಅದನ್ನು ಸದೋದಿತಾಮಿತ ಜ್ಞಾನ ಪೂರವಾರಿತ ಹೃತ್ತಮಃ ನರಸಿಂಹ ಪ್ರಿಯತಮಃ ಪ್ರಿಯತಾಂ ಪುರುಷೋತ್ತಮ. ಮುಗಿಸ್ತಾ ಇದ್ದಾರೆ ಆಚಾರ್ಯರು. ಸದೋದಿತ ಅಮಿತ ಜ್ಞಾನ ಪೂರವಾರಿತ ಹೃತ್ತಮಃ ನರಸಿಂಹ ಪ್ರಿಯತಮಃ ಪ್ರಿಯತಾಂ ಪುರುಷೋತ್ತಮ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಸದಾ ಉದಿತ, ಆಮೇಲೆ ಅಮಿತ, ಜ್ಞಾನಪೂರ ವಾರಿತ ಹೃತ್ತಮಃ. ಪರಮಾತ್ಮ ಎಂಥವನು ಅಂದರೆ ಎಲ್ಲ ಭಕ್ತರ ಪರಮಾತ್ಮನ ಅಜ್ಞಾನ ಕಳ್ಕೊಂಡ್ಬಿಟ್ಟಿದ್ದಾನೆ ಹೇಳಬಾರ್ದು. ಅಜ್ಞಾನ ಇದ್ದರೆ ತಾನೇ ಕಳ್ಕೊಳ್ಳೋಕೆ ಪರಮಾತ್ಮ ತನ್ನ ವಿಶೇಷವಾದಂಥ ಜ್ಞಾನ ಅನುಗ್ರಹದ ಮೂಲಕವಾಗಿ ಹೃದಯದಲ್ಲಿ ತಮಸ್ಸನ್ನೆಲ್ಲ ಕಡ್ದಾಕ್ತಕ್ಕಂಥ ಪರಮಾತ್ಮ ನಾರಾಯಣ ನರಸಿಂಹ ಪ್ರಿಯತಮಃ ಪ್ರಿಯತಾಂ, ಅತ್ಯಂತ ಪ್ರಿಯ, ಪ್ರಿಯತರ, ಪ್ರಿಯತಮ, ಸೂಪರ್ಲೇಟಿವ್ ಅಂಥ ನರಸಿಂಹದೇವರು ನಮಗೆ ಪ್ರೀತರಾಗಲಿ. ಪ್ರೀತ್ಯರ್ಥಂ ಶಾನ್ಗಧನ್ವನ ಅಂತ ಹೇಳಿದ್ರಲ್ಲ, ಯಾರು ಶಾನ್ಗಧನ್ವ ಅಂದರೆ ಇಂಥ ಪರಮಾತ್ಮ, ಆತ ನನಗೆ ಪ್ರಸನ್ನನಾಗಲಿ. ಪ್ರಿಯತಾಂ ಪುರುಷೋತ್ತಮ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಕಥಾಲಕ್ಷಣಂ. ಶ್ರೀಕೃಷ್ಣಾರ್ಪಣಮಸ್ತು. ಏನ? ನರಸಿಂಹ